ಬಿಸ್ನೆಸ್ ಮೆನ್ನಿಗೆ ಭಾಳ ಭಯ ಇದೆ. ನೀವು ಸರ್ಕಾರದ ಮೇಲೆ ಏನಾದ್ರು ಮಾತಾಡಿದ್ರೆ ಸರ್ಕಾರ ನಿಮಗೆ ಏನಾದರೂ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಎಲ್ಲರಿಗೂ ಭಯ ಇದೆ. ಡೆಮೋಕ್ರಸಿಲಿ ನಮ್ಮ ಮಿನಿಸ್ಟರ್ಗಳು ನಮ್ಮ ಮಾಲೀಕರಲ್ಲ, ನಮ್ಮ ರೆಪ್ರೆಸೆಂಟೇಟಿವ್ಸ್. ನೀವು ಪ್ರೈವೇಟ್ಗೂ ಬಸ್ ಓಡಕ್ಕೆ ಬಿಡಿ, ನೀವು ಓಡಿಸಿ, ಅವರು ಓಡಿಸಿ. ಪ್ರೈವೇಟ್ ಓಡಿಸಿ ಯಾರು ಜನತೆಗೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕೋ ಹೋಗ್ಲಿ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಜನರು ಟ್ವೀಟ್ ಮಾಡ್ತಾ ಇದ್ದಾರೆ, ನೀವು ಪಾಟೋಲ್ ಫಿಲ್ ಮಾಡಿದ್ರಿ, 15 ದಿನಲ್ಲೇ ಪಾಟೋಲ್ ವಾಪಸ್ ಬಂತು. CM ಅವರು ವೆಟ್ರನ್ ಪೊಲಿಟಿಷಿಯನ್, ಬಹಳ ಒಳ್ಳೆಯವರು. ಬಡವರು 5%, 10%, 20% ಅವ್ರಿಗೆ ಕೊಡಿ. 60% ಕೂಡ ಸರಿಯಲ್ಲ. ಆ ದುಡ್ಡು ಶಿಕ್ಷಣ ಮೇಲೆ ಹಾಕಿ, ಹೆಲ್ತ್ ಮೇಲೆ, ಎಜುಕೇಶನ್ ಮೇಲೆ ಹಾಕಿ, ಹೆಲ್ತ್ ಮೇಲೆ ಹಾಕಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿ. ಪ್ರಿಯಾಂಕ್ ಖಾರ್ಗೆ ಹೋಗ್ಬಿಟ್ಟು ಗೂಗಲ್, ಫೇಸ್ಬುಕ್, ಮೆಟಾ, AWS ಎಲ್ಲ ಹೋಗ್ಬಿಟ್ಟು ಸಿಕ್ಬಿಟ್ಟು ಅವರು ಲಾಬಿ ಮಾಡಬೇಕಾಯ್ತು, ಮಾಡಿದ್ರು. ನಮ್ಮ ಸರ್ಕಾರದಿಂದ ನಮ್ಮ ಲೀಡರ್ಸು ನಿತಿನ್ ಗಡ್ಕರಿ ಹೋಗ್ಬಿಟ್ಟು ಸಿಕ್ಬೇಕು, ಇದು ಬೇಕು, ಪ್ರಾಜೆಕ್ಟ್ಸ್ ಬೇಕು ಅಂತ ಮುಷ್ ಮಾಡಬೇಕು. ಅಶ್ವಿನಿ ವೈಷ್ಣವ್ ಹೋಗ್ಬಿಟ್ಟು ಮಾಡಬೇಕು. ಪ್ರೈಮ್ ಮಿನಿಸ್ಟರ್ಗೆ 2 ತಿಂಗಳು ಒಂದು ಸಿಕ್ಬಿಟ್ಟು ಈ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಬೇಕು. ಅವ್ರು ಕೇಳಬೇಕು. ನಾನು ಇನ್ಫೋಸಿಸ್ ಜಾಯ್ನ್ 1994 MB ಪಾಟೀಲ್ ಇರಲಿಲ್ಲ, ಸರಿ ಅಲ್ವಾ? ಅವ್ರು ಏನು ಸಬ್ಸಿಡಿ ಕೊಟ್ಟಿದ್ದಾರೆ? ಹಿಂದಿನ 2-3 ತಿಂಗಳಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಶುರುವಾಗಿದೆ. ಅದು ಎಕ್ಸಿಕ್ಯೂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಉದ್ಯಮಿಗಳಾದಂಥ ಮೋಹನ್ ದಾಸ್ ಪೈ ಅವರು ಇರುವಂಥದ್ದು. ಬೆಂಗಳೂರಿನ ಸಮಸ್ಯೆಗಳ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಅದು ಟ್ರಾಫಿಕ್ ಸಮಸ್ಯೆ, ರಸ್ತೆ ಗುಂಡಿಗಳ ಸಮಸ್ಯೆ, ಪ್ರತಿದಿನ ಸಮಸ್ಯೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತವರಲ್ಲಿ ಒಂದಷ್ಟು ಪ್ರಶ್ನೆ ಮಾಡುತ್ತಿರುವಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಮೋಹನ್ ದಾಸ್ ಪೈ ಒಬ್ಬರು. ಈ ಸಂಬಂಧಪಟ್ಟಂತೆ ಅವ್ರನ್ನ ನಮ್ಮ ಜೊತೆ ಈಗ ವಿಶೇಷ ಸಂದರ್ಶನದಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರತಿ ಸರಿ ನೀವು ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಿಯಾಕ್ಷನ್ ಬರುತ್ತೆ. ಕೆಲವು ವ್ಯಕ್ತಿಗಳಲ್ಲಿ ನೀವು ಮಾತ್ರ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಮಾತಾಡುವಂಥದ್ದು, ಉಳಿದವ್ರು ಯಾರು ಕೂಡ ಉದ್ಯಮಿಗಳು ಮಾತಾಡ್ತಾರೆ. ಏನು ಅನ್ಸುತ್ತೆ ಈ ಸಂಬಂಧಪಟ್ಟಂತೆ? ನೋಡಿ, ಭಾಳ ಜನ ಮಾತಾಡ್ತಾರೆ, ಆದರೆ ಇಲ್ಲಿ ಭಾಳ ಮಲ್ಟಿನ್ಯಾಷನಲ್ಸ್ ಕಂಪ್ನಿಗಳಿವೆ. ಅವರು ಮೀಡಿಯಾಗೆ ಮಾತಾಡಲ್ಲ, ಇದು ಏನಾದರೂ ಪ್ರಾಬ್ಲಮ್ ಬಗ್ಗೆ ಮಾತಾಡಲ್ಲ. ನಮ್ಮದು ಲೋಕಲ್ ಕಂಪನೀಸ್ಗಳು ಇವೆ, ಅವರು ಸ್ವಲ್ಪ ಭಾಳ ಭಯ ಇದೆ. ಭಾರತ ದೇಶದಲ್ಲಿ ಬಿಸ್ನೆಸ್ ಮೆನ್ನಿಗೆ ಭಾಳ ಭಯ ಇದೆ. ನೀವು ಸರ್ಕಾರದ ಮೇಲೆ ಏನಾದ್ರು ಮಾತಾಡಿದ್ರೆ ಸರ್ಕಾರ ನಿಮಗೆ ಏನಾದರೂ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಎಲ್ಲರಿಗೂ ಭಯ ಇದೆ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಬ್ಲ್ಯಾಕ್ ಬಕ್ ಕಂಪನಿ CEO ಸಂಚಾರ ದಟ್ಟಣೆ ಸಂಬಂಧಪಟ್ಟಂತೆ ರಸ್ತೆ ಗುಂಡಿ ಬಗ್ಗೆ ಮಾತಾಡಿದ ಸಂದರ್ಭದಲ್ಲಿ ಹೊರಗಡೆ ಹೋಗ್ತೀನಂತ, ಅದಾದ ನಂತರ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೂ ಕೂಡ ಬ್ಲ್ಯಾಕ್ ಮೇಲ್ಗೆ ಇರೋದು, ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಂತ. ಬ್ಲ್ಯಾಕ್ ಬಕ್ ಅವ್ರು ಏನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಅವ್ರಿಗೆ ಕಷ್ಟ ಆಗಿದೆ. ಹೌದು, ಆ ಥರ ನಮ್ದು DCM ಅವರು ಮಾತಾಡಬಾರ್ದಾಯ್ತು. ಬ್ಲ್ಯಾಕ್ ಮೇಲ್ ಯಾರು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ಇದು ನೋಡಿ, ನಮ್ಮ ಲೀಡರ್ಸ್ಗೆ ಏನೋ ಗೊತ್ತಾಗಬೇಕಂದ್ರೆ ನಾವೊಂದು ಗಣತಂತ್ರ, ಡೆಮೋಕ್ರಸಿಲಿ ನಮ್ಮ ಮಿನಿಸ್ಟರ್ಗಳು ನಮ್ಮ ಮಾಲೀಕರಲ್ಲ, ನಮ್ಮ ರೆಪ್ರೆಸೆಂಟೇಟಿವ್ಸ್. ಎಕ್ಸಾಕ್ಟ್ಲಿ. ಅವರೇನು ಮಾಲೀಕರಲ್ಲ, ನಾವು ರಾಜರಲ್ಲ, ನಮಗೆಲ್ಲ ಹೇಳಕ್ಕೆ ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಅಂದ್ರೆ ಈ ಸಮಾಜ ನಮ್ಮದು, ಈ ಸ್ಟೇಟ್ ನಮ್ಮದು, ನಮ್ಮ ಎಲ್ಲದು ಸ್ಟೇಟ್, ನಾವೆಲ್ಲ ನಾಗರಿಕರು, ನಮ್ಮ ಸ್ಟೇಟ್, ನಾವು ಇವ್ರಿಗೆಲ್ಲ ಅಲೆಕ್ಟ್ ಮಾಡೋದು, ಅವರು ನಮ್ಮ ರಾಜ ಮಾಡೋದು, ನಮ್ಮ ಮುಖಾರದಿಂದ ರಾಜ ಮಾಡೋದು. ಆ ಥರ ಮಾತಾಡಬಾರ್ದಾಯ್ತು. ಅವ್ರಿಗೆ ಭಾಳ ಕಷ್ಟ ಆಗಿದೆ, ಕಷ್ಟದಿಂದ ಅವ್ರು ಮಾತಾಡಿದ್ರು. ಅದಕ್ಕೆ ಅವ್ರಿಗೆ ಸಿಂಪತಿ ತೋರಿಸ್ಬಿಟ್ಟು ಮಾತಾಡ್ಬೇಕಾಯ್ತು. ನೋಡಪ್ಪ, ನಾವು ಕೆಲಸ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಕೆಲಸ ಮಾಡೋಣ, ಮೊನ್ನೆನೆ ಮಾಡಿದ್ರಲ್ಲ, ನಾವೆಲ್ಲ ಒಟ್ಟಿಗೆ ಆಗ್ಬೇಕು, ಆ ಥರ ಮಾತಾಡ್ಬೇಕಾಯ್ತು. ಆ ಥರ ಮಾತಾಡ್ಬೇಕಾಯ್ತು. ಹಂಗೆ ಮಾತಾಡಿದ್ರೆ ಯಾರು ಬರ್ತಾರೆ? ಇವಾಗ ನೋಡಿ, ಸರ್ಕಾರ ಜನತೆಗೆ, ಯುವಕರಿಗೆ ಕೆಲಸ ಕೊಡೋಕ್ಕಾಗಲ್ಲ. ಸರ್ಕಾರ ಏನು ಬಿಸ್ನೆಸ್ ಅಲ್ಲ. ನಿನ್ನೆ ಇವರು ರಾಮಲಿಂಗಾರೆಡ್ಡಿ ಅವರು ಒಂದು ಟ್ವೀಟ್ ಮಾಡಿದ್ರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನಾವೇನು ಹೇಳಿದ್ವಿ ಅವ್ರಿಗೆ ಅಂದರೆ, ನೋಡಿ, ಬೆಂಗಳೂರಲ್ಲಿ 72 ಲಕ್ಷ 2 ವೀಲರ್ಸ್ಗಳಿವೆ, 26 ಲಕ್ಷ ಕಾರ್ಗಳಿವೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ಕಮ್ಮಿ. ನಮ್ಮ ಮೆಟ್ರೋನು ಜಾಸ್ತಿ ಆಗಿಲ್ಲ. BMTC 46 ಲಕ್ಷ ಜನರಿಗೆ ತೊಗೊಂಡೋಗ್ತಾರೆ ದಿನಾಗಲೂ ಅಂತ ಹೇಳ್ತಾರೆ. BMTCಯಲ್ಲಿ 7,000 ಬಸ್ಗಳಿವೆ. ನಮಗೇನೋ 15,000 ಬಸ್ಗಳು ಬೇಕು. 15,000 ಬಸ್ ಬೇಕಾದರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕಾದರೆ, ಈ 2 ವೀಲರ್ಸು ಕಾರು ಕಮ್ಮಿ ಆಗುತ್ತೆ. ಆವಾಗ ಟ್ರಾಫಿಕ್ ಇಂಪ್ರೂವ್ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದಾನೆ ಟ್ರಾಫಿಕ್ ಇಂಪ್ರೂವ್ ಆಗುತ್ತೆ. ಯಾವ ದೇಶದಲ್ಲೂ, ಯಾವ ನಗರಕ್ಕೂ ಅದೇ. ನಾವೇನು ಹೇಳಿದ್ವಿ ಅಂದರೆ, ನೀವು BMTC ಓಡಿಸಿ, ಯಾರು ಅದು ನಿಲ್ಲಿಸ್ಬೇಕಂತ ಯಾರು ಹೇಳಲ್ಲ. BMTC ಲಾಸ್ ಮಾಡ್ತಾ ಇದೆ. ನೀವು ಜಾಸ್ತಿ ಸಬ್ಸಿಡಿ ಕೊಡ್ತೀರಾ. ನಿಮ್ಮ ಹತ್ರ ಅನ್ಲಿಮಿಟೆಡ್ ದುಡ್ಡಿಲ್ಲ ಸಬ್ಸಿಡಿ ಕೊಡೋಕ್ಕೆ. ನೀವು ಪ್ರೈವೇಟ್ಗೂ ಬಸ್ ಓಡೋಕ್ಕೆ ಬಿಡಿ, ನೀವು ಓಡಿಸಿ, ಅವರು ಓಡಿಸಿ. ಪ್ರೈವೇಟರ್ ಓಡಿಸಿ ಯಾರು ಜನತೆಗೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕೋ ಹೋಗ್ಲಿ.
ನಿಮ್ಗೇನಾಗುತ್ತೆ? ನಿಮ್ಮದು ನೀವು ಮಿನಿಸ್ಟರ್ ಆಗಿಬಿಟ್ಟು ಏನದು ನಿಮ್ಮ ಅಬ್ಜೆಕ್ಟಿವ್ ಏನಂದರೆ ಜನತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಬೇಕು. ನೀವೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಬೇಕಂತ ಎಲ್ಲೂ ಇಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ಸಬ್ಸಿಡಿ ಜಾಸ್ತಿ ಆಗಿಬಿಟ್ಟಿದೆ. ನೀವು 7,000 ಗಾಡಿಗಳು ತೊಗೊಂಡಿದ್ದೀರ. ಈ ಸಲ ಏನೋ 1,700 ಗಾಡಿ, ಭಾಳ ಒಳ್ಳೆಯದು. 15,000 ಗಾಡಿಗಳು ಬೇಕು, ಅರ್ಜೆಂಟಾಗಿ ಬೇಕು. ಬೇರೆಯವರು ಓಡಿಸ್ಲಿ, ಆ ಜನತೆಗೆ ಒಂದು ಚಾಯ್ಸ್ ಇರಲಿ. ನನಗೆ ನಾಗರಿಕ ಒಂದು ಚಾಯ್ಸ್ ಇರಬೇಕು. BMTC ಹೋಗ್ತೀನೋ ಪ್ರೈವೇಟ್ ಹೋಗ್ತೀನಿ, ನನಗೆ ಚಾಯ್ಸ್. ನಮ್ಗೆ ಇವತ್ತು ಚಾಯ್ಸೇ ಇಲ್ಲ. ಯಾವ್ದು ಅನುಕೂಲ ಆಗುತ್ತೆ ಪಬ್ಲಿಕ್ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದು ಆಯ್ಕೆ ಮಾಡ್ತಾರೆ, ಅವ್ರು ಮಾಡಲಿ. ಇವಾಗ ಪ್ರೈವೇಟ್ ನೀವು ಅಲೋ ಮಾಡಿದ್ರೆ, ಪ್ರೈವೇಟ್ ಹೋಗಿಲ್ಲ ಅಂದ್ರೆ ಅವರು ಲಾಸ್ ಮಾಡಿ ಹೋಗ್ತಾರೆ ಅಷ್ಟೇ. ಹೋಗ್ಲಿ, ಏನಿದೆ ಅವ್ರ ವಿಷಯ. ನಿಮ್ಗೇನಾಗುತ್ತೆ? ನೀವು BMTC ನಿಲ್ಲಿಸ್ಬೇಕಂತ ಯಾರು ಹೇಳಿಲ್ಲ. ಆ ಥರನೇ ನೋಡಿ, ನಮ್ಮ ಪೊಲಿಟಿಕಲ್ ಲೀಡರ್ಸ್ಗೆ ಒಂದು ಏನು ವಿಷಯ ಗೊತ್ತಾಗಬೇಕಂದ್ರೆ, ಅವರು ನಮ್ಮ ರೆಪ್ರೆಸೆಂಟೇಟಿವ್, ನಮ್ಮ ಮಾಲೀಕರಲ್ಲ. ನಾವು ಅವ್ರಿಗೆ ಎಲೆಕ್ಟ್ ಮಾಡಿದ್ದೀವಿ. ಎಲೆಕ್ಟ್ ಮಾಡಿ ನಮ್ಮ ಮೇಲೆ ರಾಜ ಮಾಡ್ತಾರೆ. ರಾಜ ಮಾಡಬೇಕು ನಮ್ಮ ಕನ್ವೀನಿಯನ್ಸು, ನಮ್ಮ ಜೀವನ ಒಳ್ಳೇದಾಕಿಗೆ ಅವ್ರು ಇರಬೇಕು. ಇವಾಗ ನಗರದಲ್ಲಿ ಏನು ಬೇಕು? ಒಂದು ನಗರದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕಂದರೆ ನಗರದಲ್ಲಿ ಭಾಳ ಜನ ಬರ್ತಾರೆ, ಮನೆಯಿಂದ ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕಿಂದ ಬಾರ ಹೋಗ್ತಾರೆ. ಭಾಳ ಟ್ರಾಫಿಕ್ ಇದ್ದರೆ ನೆನ್ನೆ ORR 3 ಗಂಟೆ ಸಿಕ್ಕಾಕೊಂಡ್ಬಿಟ್ರು. ಅದು ಹಿಂಗೆ ಮಾಡಿದ್ರೆ ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ? ಇಲ್ಲಿ ಆಫೀಸಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಮನೇಲಿ ಕಳಿಬೇಕಾದಂತ ಸಮಯವನ್ನು ರಸ್ತೆಯಲ್ಲಿ ಕಳೆಯುವಂತ ಪರಿಸ್ಥಿತಿ ಆಗಿದೆ. ಹಂಗಾಗ್ಬಿಟ್ಟಿದೆ. ಮಕ್ಕಳಿಗೆ ಒಂದು ಗಂಟೆ 2 ಗಂಟೆ ಬಸ್ಸಲ್ಲಿ ಕೂತ್ಕೋತಾರೆ. ಅದು ಈಸ್ಟ್ ಬ್ಯಾಂಗ್ಳೂರಲ್ಲಿ, ಬೇರೆ ಕಡೆ ಅಷ್ಟು ತಾಪತ್ರೆ ಇಲ್ಲ. ಈಸ್ಟ್ ಬ್ಯಾಂಗ್ಳೂರಲ್ಲಿ ORR ಈಸ್ಟ್ ಬ್ಯಾಂಗ್ಳೂರಲ್ಲಿ ಅಲ್ಲೇ ಜಾಸ್ತಿ ಡೆವಲಪ್ಮೆಂಟ್ ಆಗಿದ್ದು, ಬೇರೆ ಕಡೆ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಸಿಂಪಥೆಟಿಕ್ ಆಗಿಬಿಟ್ಟು ನಮ್ಮ ನಾಗರಿಕರ ಜೀವನ ಹೆಂಗ್ ಕಷ್ಟ ಕಮ್ಮಿ ಮಾಡೋದು ಆಲೋಚನೆ ಮಾಡಬೇಕು. ಇದು ಭಯದಲ್ಲ, ಸರಿಯಲ್ಲ. ಈ ರಸ್ತೆ ಗುಂಡಿಗಳ ಪರಿಸ್ಥಿತಿ ನೋಡೋದಾದ್ರೆ 1,000 ಕೋಟಿ ಅಂದ್ರೆ ನೀವು ಟ್ವೀಟ್ ಮಾಡಿದ ನಂತರ ಕಿರಣ್ ಮೊಜುಮ್ದಾರ್ ಅವರು ಹೇಳಿಕೆ ಕೊಟ್ಟ ನಂತರ, ನೀವು ಹೇಳಿಕೆ ಕೊಟ್ಟ ನಂತರ ಗೌರ್ಮೆಂಟ್ ಅಲರ್ಟ್ ಆಗಿ ಸಭೆನ ನಡೆಸಿದ್ರು. 1,100 ಕೋಟಿ ರೂಪಾಯಿ ನಾವು ಅಲರ್ಟ್ ಮಾಡಿದ್ದೀವಿ, ರಸ್ತೆ ಗುಂಡಿ ಆಗ್ತಾ ಇದೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಮೋಹನ್ ದಾಸ್ ಪೈ ಅವರು ಅಂತ ಹೇಳಿರುವಂಥದ್ದು. ಅವ್ರು ಹೇಳಿ ಸರಿ. ಅವರು ನಮ್ಮ ಲೀಡರ್ಸು ಅವ್ರು ಹೇಳ್ತಾರೆ, ನೋಡಪ್ಪ ನಾವೆಲ್ಲ ಏನೇನು ಮಾಡಬೇಕೋ ಮಾಡ್ತಾ ಇದ್ದೀವಿ, 1,000 ಕೋಟಿ ಕೊಟ್ಟಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದೇ ನೋಡಿ. ಜನರು ಭಾಳ ಫ್ರಸ್ಟ್ರೇಟೆಡ್ ಆಗಿಬಿಟ್ಟು ಜನರಲ್ಲಿ ಭಾಳ ಕೋಪ ಇದೆ. ಏನು ಮಾಡೋದು? ಇವ್ರಿಗೆ ಸಮಯ ಬೇಕು, ಟೈಮ್ ಬೇಕು. DK ಶಿವಕುಮಾರ್ ಹೇಳ್ತಾರೆ, ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ನಾನು ಇನ್ಸ್ಪೆಕ್ಟ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಕೆಲಸ ಆಗ್ತಾ ಇದೆ, ಟೈಮ್ ಬೇಕು. ಅವ್ರು ಹೇಳೋದು ಸರಿ. ಎಲ್ಲ ಮಾಡೋದಕ್ಕೂ ಟೈಮ್ ಬೇಕು, ಅವ್ರು ಹೇಳೋದು ಸರಿ. ಜನತೆನೂ ಕೋಪ ಮಾಡಿಬಿಟ್ಟು ಇದು ಮಾಡೋದು ಅವರು ಸರಿ. ಯಾಕಂದರೆ ದಿನಾಗ್ಲೂ ನೀವು 2 ಗಂಟೆ ಸಾಯ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗತ್ತಾ? ದಿನ ಆದ್ಮೇಲೆ ದಿನ ಹೋಗ್ತಾನೆ ಇದೆಲ್ಲ. ಅದಕ್ಕೆ ಇದು ಕಷ್ಟದ ವಿಷಯ. ಇದು ಜನರಲ್ಲಿ ಭಾಳ ಇಂಪೇಷನ್ಸ್ ಇದೆ, ಫ್ರಸ್ಟ್ರೇಷನ್ ಇದೆ, ಭಾಳ ಕೋಪ ಇದೆ. ನಮ್ಮ DK ಶಿವಕುಮಾರ್ ಅವರು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇದು GBA ಮಾಡಿದ್ದು ಭಾಳ ಒಳ್ಳೇದಾಯಿತು. ಇವಾಗ 5 ಕಮಿಷನರ್ಗಳು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಚೀಫ್ ಕಮಿಷನರ್ ದಿನಾಗ್ಲೂ ಹೋಗಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಕೆಲಸ ಏನೋ ಆಗ್ತಾ ಇದೆ. ಕೆಲಸ ಇನ್ನೂ ಜಾಸ್ತಿ ಆಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು, ಟ್ರಾಫಿಕ್ ಇಂಪ್ರೂವ್ಮೆಂಟ್ ಆಗಬೇಕು. ನಾನು ಇವರಿಗೆ ನಮ್ಮ DGP ಸಲೀಂ ಅವ್ರು ಇದ್ದಾರಲ್ಲ, ಭಾಳ ಒಳ್ಳೆಯವರು. ಅವರು ಒಂದು ಟ್ರಾಫಿಕ್ ಎಕ್ಸ್ಪರ್ಟು. ಅವರು ಬೆಂಗಳೂರಲ್ಲಿ 5 ವರ್ಷದಿಂದ DGP ಆಗೋ ಮುಂಚೆ ಬೆಂಗಳೂರಲ್ಲಿ ಸರ್ಕಾರ ಹೇಳಿದ್ರು ಟ್ರಾಫಿಕ್ ಇಂಪ್ರೂವ್ ಮಾಡಿ ಅಂತ. ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ರು. ನಾನು ಅವ್ರಿಗೆ ನೆನ್ನೆ ಒಂದು ಮೆಸೇಜ್ ಕಳಿಸಿದೆ, ಸರ್ ನೀವು ಸ್ವಲ್ಪ ಇಲ್ಲಿ ಬೆಂಗಳೂರು ಟ್ರಾಫಿಕ್ ಸ್ವಲ್ಪ ಇಂಪ್ರೂವ್ ಮಾಡಿ, ನಿಮ್ಗೆಲ್ಲ ಗೊತ್ತು. ಅವ್ರು ಎಕ್ಸ್ಪರ್ಟ್ ಅವರು ಅವ್ರು ಹೇಳಿದ್ರು ನೋಡೋಣ ಏನು ಮಾಡ್ತೀರಂತ. ಪೊಲೀಸಿನ ಜಾಸ್ತಿ ಬೇಕು. ನೆನ್ನೆ ನೋಡಿ 2 ಗಂಟೆಗೋ 2:15 ಗಂಟೆಗೆ ಮಧ್ಯಾಹ್ನ ಅದು ಬಸ್ ನಿಲ್ಲಿಸ್ಬಿಡ್ತು. ಆಮೇಲೆ 5 ಗಂಟೆ 6 ಗಂಟೆ ಬಸ್ ತೆಗಿಬೇಕಲ್ಲ. ಅದು ಟ್ರಾಫಿಕ್ ಅರೇಂಜ್ಮೆಂಟ್ ಮಾಡಬೇಕಲ್ಲ. ಅಂದರೆ ಟ್ರಾಫಿಕ್ ಸ್ಟ್ರೆಂತಲ್ಲಿ ಇರಬೇಕು. ಆ ರೋಡೇ ORR ಜಾಸ್ತಿ ORR ಈಸ್ಟ್ ಬ್ಯಾಂಗ್ಳೂರಲ್ಲೇ ಪ್ರಾಬ್ಲಮ್ ಇರೋದು ಜಾಸ್ತಿ. ಅಲ್ಲಿ ಜಾಸ್ತಿ ಪೊಲೀಸ್ ಮಾಡಿಬಿಟ್ಟು ಬೆಟರ್ ಮ್ಯಾನೇಜ್ಮೆಂಟ್ ಬೇಕು. ಇದು ಮ್ಯಾನೇಜ್ಮೆಂಟ್ ಇಶ್ಯೂ. ನಮಗೂ ಪೇಷನ್ಸ್ ಬೇಕು. ಆದರೆ ದಿನಾಗ್ಲೂ ನೀವು ಸಿಕ್ಕಾಕೊಂಡ್ಬಿಟ್ರೆ ಪೇಷನ್ಸ್ ಎಲ್ಲಿ ಬರುತ್ತೆ ಹೇಳಿ? ಇವಾಗ 2-3 ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. GBA ಬಂದಿದೆ, 5 ಕಮಿಷನರ್ ಬಂದಿದ್ದಾರೆ, ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಕೊಟ್ಟರೆ ನನಗೆ ಗೊತ್ತಿಲ್ಲ. ಈ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಜನರು ಟ್ವೀಟ್ ಮಾಡ್ತಾ ಇದ್ದಾರೆ, ನೀವು ಇದು ಪಾಟೋಲ್ ಫಿಲ್ ಮಾಡಿದ್ರಿ, 15 ದಿನಲ್ಲೇ ಪಾಟೋಲ್ ವಾಪಸ್ ಬಂತು. ಅದಕ್ಕೆ ನಾನು ಹೇಳಿದೆ ನಮ್ದು DCMಗೆ, ಸರ್ ನೀವು ಹೋಗ್ಬಿಟ್ಟು ಇವರೆಲ್ಲ ಲೋ ಲೆವೆಲ್ ಆಫೀಸರ್ಸ್ ಇದ್ದಾರಲ್ಲ, ಭ್ರಷ್ಟಾಚಾರದಿಂದ ಕಳ್ತನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನೀವು ಇದು ಒಂದು ಒಳ್ಳೆ ಪಾಟೋಲ್ ಫಿಲ್ ಮಾಡಿಬಿಟ್ರೆ ಒಂದು 15 ದಿನ ಆಗತ್ತಾ? ನೀವು ಇನ್ಸ್ಪೆಕ್ಟ್ ಮಾಡಿಸಿ, ಬೇರೆಯವ್ರಿಗೆ ಇನ್ಸ್ಪೆಕ್ಟ್ ಮಾಡಿಸಿ, ಅವನೇ ತಪ್ಪಿದ್ರೆ ಅವ್ರು ಸಸ್ಪೆಂಡ್ ಮಾಡಿ. ನೋಡಿ, ಕೆಳಗೆ ಆಫೀಸರ್ಸ್ಗೆ ಸ್ವಲ್ಪ ಭಯನೂ ಇರಬೇಕು. ನಾವು ಕೆಲಸ ಮಾಡಿ ಸರಿ ಮಾಡಲಾದ್ರೆ ನಮಗೆ ತಾಪತ್ರೆ ಬರುತ್ತೆ ಅಂತ ಯಾರಿಗೂ ಭಯನೇ ಇಲ್ಲ. ಇದಕ್ಕೆ ಆ್ಯಡನ್ ಆಗಿ ಮೋಹನ್ ದಾಸ್ ಪೈ ಸರ್, ಇದಕ್ಕೆ ಆ್ಯಡನ್ ಆಗಿ
CM ಇನ್ಸ್ಪೆಕ್ಷನ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ಜಲ್ಲಿ ಹಾಕಿದ್ರು, ಯಾಕೆ ಟಾರ್ ಹಾಕಿಲ್ಲ ಅಂದ್ಬಿಟ್ಟು ಇಮೇಟ್ ಸ್ಪಾಟ್ ಆಗಿ ಸಸ್ಪೆಂಡ್ ಮಾಡಿದ್ರು. ಅಂದ್ರೆ ಅಲ್ಲೇ ಕೂಡ ಅವ್ರಿಗೆ ಕೂಡ ಗೊತ್ತಾಗಿದೆ, ಅವ್ರಿಗೆ ಗೊತ್ತಾಗಿದೆ, CMಗೂ ಗೊತ್ತಾಗಿದೆ. CMಗೂ ಬಹಳ ದುಃಖ ಇದೆ. ನೋಡಿ, CM ಅವರು ವೆಟ್ರನ್ ಪೊಲಿಟಿಷಿಯನ್ಸ್, ಬಹಳ ಒಳ್ಳೆಯವರು. ಅವ್ರಿಗೆ ಬಹಳ ಇದು ಸೆನ್ಸಿಟಿವ್ ಮನುಷ್ಯ. ಅವರು ಮಾತಾಡೋ ಒಂಥರ ಮಾತಾಡ್ತಾರೆ, ಬಹಳ ಸೆನ್ಸಿಟಿವ್, ಬಹಳ ಒಳ್ಳೆಯವರು, ಮಾಸ್ ಲೀಡರು. ಅವರು ಜನತೆ ದುಃಖ ಗೊತ್ತು. DK ಶಿವಕುಮಾರ್ಗೂ ದುಃಖ ಗೊತ್ತು. ಅವ್ರು ಹೋಗಿದ್ದಾರೆ, ಅವರೊಬ್ಬ ಬಿಸ್ನೆಸ್ ಮನ್ ಅಂತ ಹೇಳ್ತಾರೆ, ಅವ್ರಿಗೂ ಗೊತ್ತು. ಬೆಂಗಳೂರು ಜಾಸ್ತಿ ಇಲ್ಲಾಂದ್ರೆ ಅವ್ರ ಬಿಸ್ನೆಸ್ಸು ಕಮ್ಮಿ ಆಗುತ್ತೆ, ಅವ್ರಿಗೂ ಜಾಸ್ತಿ ಗೊತ್ತು. ಆದರೆ ಕೆಲಸ ಹೆಂಗ್ ಮಾಡೋದು ಅಂತ ಅವರು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಲೋವರ್ ಲೆವೆಲ್ ಅಫಿಷಿಯಲ್ ಯಾರು ಎಕ್ಸಿಕ್ಯೂಟ್ ಮಾಡಬೇಕು ಅವ್ರು ಕೆಲಸ ಮಾಡಬೇಕು. ಅವ್ರು ಕೆಲಸ ಮಾಡಿದ್ರೆ ಆಕ್ಷನ್ ತಗೊಳ್ಳಿ, ಅವ್ರಿಗೆಲ್ಲ ಹೇಳ್ಬಿಟ್ಟು ಮಾಡಿ. ಟಾರ್ಗೆಟ್ ಕೊಡ್ತಾ ಇದ್ದಾರೆ ನೋಡಿ, 3 ತಿಂಗಳು ಟಾರ್ಗೆಟ್ ಕೊಡ್ತಾ ಇದ್ದಾರೆ. ನಾನು ಇದು ಪಾರ್ಟ್ ಫೀಲ್ ಮಾಡ್ತೀನಿ. ಎಸ್ ಟಾರ್ಗೆಟ್ ಕೊಟ್ಟರು, SLA ಆಯಿತು. ನೋಡಿ, ನಮ್ಮ ಗಣತಂತ್ರದಲ್ಲಿ ಮಿನಿಸ್ಟರ್ ಹೇಳಿದ ಕೆಲಸ ಆಗಿಲ್ಲ ಅಂದರೆ ನಾವೇನು ಮಾಡ್ಬೇಕು ಹೇಳಿ? ರಾಜ ಮಾಡೋದು ಮಿನಿಸ್ಟರ್ಸು, ಅವ್ರು ಹೇಳಿದ ಕೆಲಸ ಮಾಡಬೇಕು. ಪಬ್ಲಿಕ್ ಸರ್ವೆಂಟ್ ಕೆಲಸ ಮಾಡಬೇಕು. ಅವರು ಲೋವರ್ ಲೆವೆಲ್ ಆಫೀಸರ್ಸು ಮಾಡಬೇಕು. IAS ಆಫೀಸರ್ಸು ಅವ್ರು ಇನ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಆರ್ಡರ್ ಕಟ್ಟರೆ ಕೆಲಸ ಮಾಡಬೇಕಲ್ಲ. ಇಲ್ಲಿ ಕೆಲಸ ಕಳ್ತನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡೋಕ್ಕೆ ಅದಕ್ಕೆ ಇವಾಗ? ಅದಕ್ಕೆ ಒಂದು ಟಫ್ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಡಿಸಿಪ್ಲಿನ್ ಆ್ಯಕ್ಷನ್ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವಾಗಲೂ ಒಂದು ಮಾತು ಹೇಳಿದೆ, ಕರಪ್ಷನ್ ತಳ ಹಂತದಲ್ಲಿದೆ, ಸಸ್ಪೆಂಡ್ ಮಾಡಬೇಕಂತ. ಕರಪ್ಷನ್ ಇದೆ ಅಂತ ಅನ್ಸುತ್ತಾ ತಮಗೆ? ನಿಮಗೆ ಇಲ್ಲ ಅಂತ ಹೇಳ್ತೀರಾ? ಪಾಟೋಲ್ ಯಾಕಾಗತ್ತೆ ರೀ? ಪಾಟೋಲ್ ಯಾಕಾಗತ್ತೆ ನೋಡಿ, ನಾವು ಇದು ಇಲ್ಲಿ ನಾವು ಸೈಂಟ್ ಮಾರ್ಕ್ಸ್ ರೋಡಲ್ಲಿ ಇದ್ದೀವಿ. ಮುಂದೆ ನೋಡಿ, ರೋಡಲ್ಲಿ ಪಾಟೋಲ್ ಇದೆಯಾ? ಅದು ಟೆಂಡರ್ ಶ್ಯೂರ್ ರೋಡು, ಒಳ್ಳೆ ಸ್ಪೆಸಿಫಿಕೇಶನ್, ಒಳ್ಳೆ ಟಾರ್ ಹಾಕಿದ್ದಾರೆ. ಅಲ್ಲಿ ಬಾಡ ಪಾಟೋಲ್ಸ್ ಇದೆಯಾ? ಇಲ್ಲ. ಅಲ್ಲಿ ಯಾಕೆ ಪಾಟೋಲ್ ಇರಬೇಕು? ಯಾಕೆ ಪಾಟೋಲ್ ಇರಬೇಕಂದ್ರೆ ಟಾರು ಸರಿಗಿಲ್ಲ, ಕ್ವಾಲಿಟಿ ಇಲ್ಲ, ಟಾರಲ್ಲಿ ಕ್ವಾಲಿಟಿ ಇಲ್ಲ, ಅಡಲ್ಟ್ರೇಟೆಡ್ ಟಾರ್ ಯೂಸ್ ಮಾಡ್ತಾರೆ. ಅದೇ ಟೆಕ್ನಿಕಲ್ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ, ಅಡಲ್ಟ್ರೇಟೆಡ್ ಟಾರ್ ಯೂಸ್ ಮಾಡ್ತಾರೆ, ಸರಿ ಮೆಟೀರಿಯಲ್ ಹಾಕಲ್ಲ, ಸರಿ ರೋಲ್ ಮಾಡಲ್ಲ, ಕ್ಯಾಂಬರ್ ಮಾಡಲ್ಲ. ನೋಡಿ, ರೋಡಲ್ಲಿ ಏನಂದರೆ ಮಳೆ ಬಂದರೆ ಏನಾಗುತ್ತಾ? ಎಲ್ಲ ದೇಶದಲ್ಲೂ ಮಳೆ ಬರುತ್ತೆ. ಮಳೆ ಬಂದುಬಿಟ್ಟು ಈ ಥರ ಪಾಟೋಲ್ ಆಗಲ್ಲ. ಯಾಕೆ? ರೋಡ್ ಕ್ಯಾಂಬರ್ ಮಾಡಿಬಿಟ್ಟು ಇದು ಮಳೆ ಬರೋದು ನೀರೆಲ್ಲ ಡ್ರೈನಿಗೆ ಹೋಗುತ್ತೆ. ನೀವು ಡ್ರೈನ್ ಹೋಗಿ ನೋಡಿ, ಡ್ರೈನ್ ಎಲ್ಲ ಕ್ಲೀನೇ ಮಾಡಿಲ್ಲ. ಆದರೆ ನೋಡಿ, ಇವಾಗ ಏನು ಒಳ್ಳೆ ವಿಷಯ ಅಂದರೆ, ನಮ್ಮದು ಚೀಫ್ ಮಿನಿಸ್ಟರು, ನಮ್ಮದು ಡೆಪ್ಟಿ ಚೀಫ್ ಮಿನಿಸ್ಟರು ದಿನಾಗ್ಲೂ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ರಿವ್ಯೂ ಮಾಡ್ತಾ ಇದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿ ಅವರು ಒಂದು ಕಮಿಟಿ ಮಾಡಿಬಿಟ್ಟು ರಿವ್ಯೂ ಮಾಡ್ತಾ ಇದ್ದಾರೆ. ಭಾಳ ಕೆಲಸ ಆಗ್ತಾ ಇದೆ. ಒಂದು 2-3 ತಿಂಗಳಿಂದ ಇಷ್ಟು ಕೆಲಸ ಆಗ್ತಾ ಇರಲಿಲ್ಲ, ಅದು ಆಗ್ತಾ ಇದೆ. ಅದೊಂದು ಒಳ್ಳೆ ಡೆವಲಪ್ಮೆಂಟ್. ಈಗ ಲಾಸ್ಟ್ ಇಯರ್ ಅಂದರೆ 2,34,000 ಕೋಟಿ ಕಾರ್ಪೊರೇಟ್ ಟ್ಯಾಕ್ಸು ಮತ್ತು IT ಟ್ಯಾಕ್ಸು ಹೋಗಿರುವಂಥದ್ದು, ಇಷ್ಟು ಬೆಂಗಳೂರಿಂದ ಹೋಗಿರುವಂಥದ್ದು. ಕೇಂದ್ರದಿಂದ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಸರ್ ಅಭಿವೃದ್ಧಿ ಸಂಬಂಧ? ಇದು ಕೇಂದ್ರದಿಂದ ಎಕ್ಸ್ಪೆಕ್ಟೇಷನ್ ಎಲ್ಲ ಇವರೆಲ್ಲ ಒಂದು ಫೇಕ್ ನ್ಯಾರೇಟಿವ್ ಮಾಡ್ತಾ ಇದ್ದಾರೆ. ನೋಡಿ, ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ನಾವು ಮಾನಿಟರ್ ಮಾಡ್ತೀವಿ, ಕಾನ್ಸ್ಟಿಟ್ಯೂಷನ್ ದೊಡ್ಡದು ಅಂತ. ಸರಿ ಅಲ್ವಾ? BJPನೂ ಹೇಳ್ತಾರೆ, ಕಾಂಗ್ರೆಸ್ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ 5 ವರ್ಷಕ್ಕೊಂದ್ಸಲಿ ಫಿನಾನ್ಸ್ ಕಮಿಷನ್ ಮಾಡಬೇಕು. ಫಿನಾನ್ಸ್ ಕಮಿಷನ್ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಅವರು ಇದು ಕೇಂದ್ರ ಸರ್ಕಾರದ್ದು ರೆವಿನ್ಯೂಗಳು ಸ್ಟೇಟ್ಸಿಗೆ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡಬೇಕು. ಅವ್ರು ಡಿಸೈಡ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡಲ್ಲ, ಸ್ಟೇಟ್ ಗೌರ್ಮೆಂಟ್ ಮಾಡಲ್ಲ, ಅವ್ರು ಮಾಡ್ತಾರೆ. ಅವ್ರು ಮಾಡಿಬಿಟ್ಟು ಎಲ್ಲ ಸ್ಟೇಟಿಗೆ ಹೋಗ್ಬಿಟ್ಟು ಅವ್ರ ಆರ್ಥಿಕ ಸ್ಥಿತಿ ನೋಡಿಬಿಟ್ಟು ಅವ್ರು ಅಲೋಕೇಟ್ ಮಾಡ್ತಾರೆ. ಅದು ಅಲೋಕೇಟ್ ಮಾಡಿದ್ರು. 14th ಮತ್ತು 15th ಫಿನಾನ್ಸ್ ಕಮಿಷನಲ್ಲಿ 14th ಫಿನಾನ್ಸ್ ಕಮಿಷನಲ್ಲಿ ಏನೋ ಒಂದು 31%ಇಂದ 42% ಹೋಯಿತು. ಆದರೆ ಜಾಸ್ತಿ ಆದಾಗ ಕರ್ನಾಟಕಗೆ, ತಮಿಳ್ನಾಡುಗೆ, ಆಂಧ್ರಗೆ ಕಮ್ಮಿ ಸಿಕ್ತು. ಅದು UP ಬಿಹಾರ್ ಹೋಗಿಲ್ಲ. ಎಲ್ಲರೂ ಹೇಳ್ತಾರೆ UP ಜಾಸ್ತಿ ಕೊಟ್ಟರು, ಬಿಹಾರ್ ಹೋಗಿಲ್ಲ. ನಾರ್ತ್ ಈಸ್ಟಿಗೆ ಹೋಯ್ತು, ನಾರ್ತ್ ಈಸ್ಟ್ ಸ್ಟೇಟ್ಸ್ ಅವ್ರಿಗೆ ಹೋಯ್ತು. ಅರುಣಾಚಲ್ ಪ್ರದೇಶ್ಗೆ 1,30,000 ರೂಪಾಯಿ ಒಂದು ಜನರಿಗೆ ಟ್ಯಾಕ್ಸ್ ಡೆವಲ್ಯೂಷನ್ ಬರ್ತಾ ಇದೆ. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ, ಕರ್ನಾಟಕದಲ್ಲಿ ಬೆಂಗಳೂರೇ ಒಂದು 55-60% ಟ್ಯಾಕ್ಸ್ ಕೊಡ್ತಾರೆ. ನಮಗೆ ಸಿಗ್ತಾ ಇದೆ, ಬೆಂಗಳೂರು ಎಷ್ಟು ಸಿಗ್ತಾ ಇದೆ? ಅದು ಪ್ರಶ್ನೆ ಕೇಳಬೇಕಲ್ಲ. ಬೆಂಗಳೂರು ಟ್ಯಾಕ್ಸ್ ಕೊಡ್ತಾ ನೀವೆಷ್ಟು ಕೊಡ್ತಾ ಇದೆ ಅಂತ ನಾವು ಕೇಳಬೇಕತ್ತಲ್ಲ. ನಾವು ಕರ್ನಾಟಕ ಬಜೆಟ್ ಒಂದು 4 ಲಕ್ಷ ಕೋಟಿ, ಅದು ದುಡ್ಡು ಎಲ್ಲಿ ಹೋಗ್ತಾ ಇದೆ? ಬೊಮ್ಮಾಯಿರಿದ್ದಾಗ ನೀವು ಒಂದು ರಿಪೋರ್ಟ್ ಕೊಟ್ಟಿದ್ರು, ಬೊಮ್ಮಾಯಿರಿದ್ದಾಗ ರೆವಿನ್ಯೂ ಸರ್ಪ್ಲಸ್ ಇತ್ತು 20,000 ಕೋಟಿ. ಸಿದ್ದರಾಮಯ್ಯ ಬಂದಾಗ ಮೊದಲು ಬಜೆಟಲ್ಲಿ, ಮೊದಲು ಅಕೌಂಟ್ಸಲ್ಲಿ 4,000 ಕೋಟಿ ಡೆಫಿಸಿಟು. ನೆಕ್ಸ್ಟ್ ಇಯರು 19,000 ಕೋಟಿ. ಈ ವರ್ಷ 25 19,000 ಕೋಟಿ. ಯಾಕಂದ್ರೆ 60,000 ಕೋಟಿ ಇದು ಗ್ಯಾರಂಟಿ ಕೊಡ್ತಾರೆ. ನೋಡಿ, ಬಡವರಿಗೆ ಸಹಾಯ ಮಾಡಬಾರ್ದು ಅಂತ ಯಾರು ಹೇಳಲ್ಲ. ಪ್ರಶ್ನೆ ಏನಂದ್ರೆ, ಕರ್ನಾಟಕದಲ್ಲಿ 60% ಬಡವರಿದ್ದಾರಾ? ಇಲ್ಲ.
ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ 4,25,000. ತಮಿಳ್ನಾಡುಕ್ಕಿಂತ ಜಾಸ್ತಿ, ಕೇರಳಕ್ಕಿಂತ, ಎಲ್ಲ ಸ್ಟೇಟ್ಗಿಂತ ಜಾಸ್ತಿ, ದೊಡ್ಡ ಸ್ಟೇಟ್ಗಿಂತ ಡೆಲ್ಲಿ ಜಾಸ್ತಿ ಇದೆ. ಸರಿ ತಾನೆ? ಈ ತರ ಉತ್ತಮ ಆಗಿ ಒಂದು ರಾಜ್ಯದಲ್ಲಿ 60% ಜನರಿಗೆ ಕೊಡಬೇಕಾ? ಇನ್ನೊಂದು, ಸಿದ್ದರಾಮಯ್ಯ ಅವರು ಹೇಳಿದ್ರು 80% ನಾಗರಿಕರಿಗೆ BPL ಕಾರ್ಡ್ ಇದೆ. ಏನು 5 BPL 5 kg ರೈಸ್, BPL 80 ಅವ್ರು ಹೇಳಿದ್ದು ಮೀಡಿಯಾ 80% ಬಡವರ ಅವ್ರು BPL ಕೊಡಬೇಕಾ? ಅಂದ್ರೆ ಸಿದ್ದರಾಮಯ್ಯ ಬಂದಾಗ ಹೇಳಿದ್ರು 5 kg ಇನ್ನ ರೈಸ್ ಕೊಡಬೇಕು ಅಂತ. ಅವ್ರಿಗೆ 5 kg ರೈಸ್ ಬೇಕಾ? ಅವ್ರಿಗೇನು ಬೇಕು? ನಮ್ಮ ಕನ್ನಡಿಗ ತಾಯಿ ತಂದೆಗಳಿಗೆ ಏನು ಬೇಕು? ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಹೆಲ್ತ್ ಬೇಕು, ಒಳ್ಳೆ ಒಂದು ಎಜುಕೇಶನ್ ಬೇಕು, ಒಳ್ಳೆ ಕೆಲಸ ಸಿಗಬೇಕು, ಸ್ಕಿಲ್ ಬೇಕು, ಅದು ತಾನೇ ಬೇಕು. ನಮ್ಗೆ 5 kg ರೈಸ್ ಬೇಕು ಅಂತ ಯಾರು ಕೇಳಿದಾರ? ಯಾರು ಕೇಳಲ್ಲ. ಬಡವರು 5%, 10%, 20% ಅವ್ರಿಗೆ ಕೊಡಿ. ಈ 60% ಕೊಡೋದು ಸರಿಯಲ್ಲ. ಆ ದುಡ್ಡು ಶಿಕ್ಷಣ ಮೇಲೆ ಹಾಕಿ, ಹೆಲ್ತ್ ಮೇಲೆ, ಎಜುಕೇಶನ್ ಮೇಲೆ ಹಾಕಿ, ಹೆಲ್ತ್ ಮೇಲೆ ಹಾಕಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿ, ರೋಡ್ಸ್ ಮೇಲೆ ಹಾಕಿ, ಪ್ರೊಡಕ್ಟಿವಿಟಿ ಮೇಲೆ ಬರಲಿ, ನಮ್ಮ ಯುವಕರಿಗೆ ಒಳ್ಳೆ ಕೆಲಸ ಸಿಕ್ಕಂಗೆ ಮಾಡಿ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಪಾಸ್ ರೇಟ್ ಕರ್ನಾಟಕ ಎಷ್ಟು ಗೊತ್ತಾ? 82%. ಭಾರತಕ್ಕೆ ಎಷ್ಟು ಗೊತ್ತಾ? ಆಲ್ ಇಂಡಿಯಾ 88%. UPಗೆ ಎಷ್ಟು ಗೊತ್ತಾ? 90%. ತಮಿಳ್ನಾಡುಗೆ 92, 93%. 82%. ನಮ್ಮ ಮಕ್ಕಳು 10th ಸ್ಟ್ಯಾಂಡರ್ಡ್ ಕಾಸು ದೇಶದಲ್ಲಿ ಎಷ್ಟು ಪಾಸ್ ಆಗಿಲ್ಲ. ಏನು ಯೂಸು? ಸ್ಕೂಲ್ ಮೇಲೆ ಹಾಕಿ, ಒಳ್ಳೆ ಸ್ಕೂಲ್ ಕಟ್ಟಿ, ಅವ್ರ ಸ್ಕಾಲರ್ಶಿಪ್ ಕೊಡಿ, ಎಜುಕೇಷನ್ನು. ಒಂದು 70% ಫ್ಯಾಕಲ್ಟಿ ಪೊಸಿಷನ್ಸು ನಮ್ಮ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಗೆಸ್ಟ್ ಲೆಕ್ಚರರ್ಸು, ಕಾಂಟ್ರಾಕ್ಟ್ ಲೆಕ್ಚರರ್ಸ್ ಒಳ್ಳೆಯವ್ರು ಬರ್ತಾರಾ? ಏನು ಎಜುಕೇಷನ್ ಕೊಡ್ತಾ ಇದ್ದೀರಾ ನೀವು? ಇವಾಗ ಗೌರ್ಮೆಂಟ್ ಕಾಲೇಜ್ಗೆ ಯಾರು ಹೋಗೋದು? ಬಡವರು ಹೋಗ್ತಾರೆ. ನಿಮ್ಗೆ ಏನಾದ್ರು ದುಡ್ಡಿದ್ರೆ ಪ್ರೈವೇಟಿಗೆ ಹೋಗ್ತೀರಾ, ಯಾಕಂದ್ರೆ ಪ್ರೈವೇಟಲ್ಲಿ ಹೋದ್ರೆ ಒಳ್ಳೆ ಶಿಕ್ಷಣ ಕೊಟ್ಟೆ ಆಸೆ ಇದೆ. ಸರಿ ತಾನೆ? ಅಂದ್ರೆ ಅವ್ರಿಗೆ ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಅವ್ರಿಗೆ ಒಳ್ಳೆ ಎಜುಕೇಶನ್ ಬೇಕು ಅಂತ ಕಷ್ಟಪಟ್ಟು ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ. ಲಂಚ್ ಇದು ಸಾಲ ತಗೋತಾರೆ ಪಾಪ. ಹೌದು, ಅವ್ರಿಗೆ ಆಸೆ ಇದೆ ತಾಯಿ ತಂದೆಗೆ ಒಳ್ಳೆ ಎಜುಕೇಶನ್ ಕೊಡಬೇಕು. ಎಜುಕೇಶನ್ ಎಲ್ಲಿ? 70% ಗೆಸ್ಟ್ ಲೆಕ್ಚರ್ಸ್ ಏನು ಮಾಡ್ತೀರಾ? ಈ ತರ ಒಂದು 60,000 ಕೋಟಿ ಇದು ಗ್ಯಾರಂಟಿ ಮಾಡ್ತಾ ಇದ್ದಾರಲ್ಲ, 20,000 ಕೋಟಿ ಕೊಡಿ. ಬ್ಯಾಲೆನ್ಸ್ 40,000 crores ನೀವು ರೆವಿನ್ಯೂ ಡೆಫಿಸಿಟ್ ಕಮ್ಮಿ ಮಾಡಿಬಿಟ್ಟು ಸಾಲ ತಗೊಂಬೇಡಿ. ಅದು ಶಿಕ್ಷಣ ಮೇಲೆ ಹಾಕಿ, ಹೆಲ್ತ್ ಮೇಲೆ ಹಾಕಿ, ಸ್ಕೂಲ್ ಮೇಲೆ ಹಾಕಿ, ರೋಡ್ ಮೇಲೆ ಹಾಕಿ. ಅದು ಮಾಡಿದ್ರೆ ನಾವು ಮುಂದೆ ಬರ್ತೀವಿ. ಇವಾಗ ನೋಡಿ, ಇನ್ನೊಂದು ವಿಷಯ ಭಾಳ ದುಃಖ ಏನಂದ್ರೆ, ನಿನ್ನೆ ಚಂದ್ರಬಾಬು ನಾಯ್ಡು ಅವರೆಲ್ಲ ಹೇಳಿದ್ರು $15 billion ಅಂದ್ರೆ 1,30,000 ಕೋಟಿ AIF ಗೂಗಲ್ ಕ್ಲೌಡ್ ಎಲ್ಲ ಹಾಕ್ತಾ ಇದ್ದೀವಿ. ಅಲ್ಲಿ ಡೆವಲಪ್ಮೆಂಟ್, ಜಾಬ್ ಕ್ರಿಯೇಷನ್, ಅದು ಭಾಷೆ. ನಮ್ಮ ಸ್ಟೇಟಲ್ಲಿ ಏನಾಗ್ತಾ ಇದೆ? ಕ್ಯಾಶ್ ಸರ್ವೆ, ಕಮ್ಯುನಲ್ ಸರ್ವೆ, ಇದು ಕ್ಯಾಶ್, ಇದು ಆ ತರ ಮಾತಾಡೋದು. ಕ್ಯಾಶ್ ಸರ್ವೆ ರಿಪೀಟ್ಲಿ 3-4 ಸರಿ ಆಗ್ತಾನೆ ಇದೆ. ಕ್ಯಾಶ್ ಸರ್ವೆ ರಿಪೀಟ್ ಆಗ್ತಾ ಇದೆ. ರಿಸರ್ವೇಷನ್ ನ್ಯಾರೇಟಿವ್ ಕ್ಯಾಶ್ ಸರ್ವೆ, ಕಮ್ಯುನಲ್ ಸರ್ವೆ, ಇದು ರೈಟು, ಆ ರೈಟ್, ಈ ತರ ಭಾಷಣೆ ಮಾಡಿದ್ರೆ ಇದು ನಾವು ಕರ್ನಾಟಕ ಬಹಳ ಅಡ್ವಾನ್ಸ್ ಸ್ಟೇಟು. ಕರ್ನಾಟಕ ಒಂದು ಬಹಳ ಅಡ್ವಾನ್ಸ್ ಸ್ಟೇಟು, ಬಹಳ ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಇಲ್ಲಿ ಗ್ರೋತ್, ಡೆವಲಪ್ಮೆಂಟ್, ಒಳ್ಳೆ ಜಾಬ್ಸು, ಟೆಕ್ನಾಲಜಿ, ಆ ಭಾಷೆ ಇರಬೇಕು. ಇವಾಗ ಏನು ಭಾಷೆ ಮಾಡಿದ್ರೆ ಕ್ಯಾಶ್ ಸರ್ವೆ, ಕ್ಯಾಶ್ ಅನ್ನು ಏನು ಸಿಕ್ಕತ್ತೆ ನಿಮಗೆ? ಏನು ಸಿಕ್ಕತ್ತೆ ಹೇಳಿ? ಕ್ಯಾಶ್ ಸಿಕ್ಕ ಬಂದ್ಬಿಟ್ಟು ಜನರಿಗೆಲ್ಲ ಡಿವೈಡ್ ಆಗ್ತಾರೆ. ಇವಾಗ ನೋಡಿ, ರಿಸರ್ವೇಷನ್ 70 ವರ್ಷ ಆಯಿತು, ಕ್ಯಾಶ್ ಮೇಲೆ ಜಾಸ್ತಿ ಡಿಸ್ಕ್ರಿಮಿನೇಷನ್ ಇಲ್ಲ. ನಿಮ್ಮ ಪ್ರಕಾರ ರಿಸರ್ವೇಷನ್ ಬೇಡ ಅಂತ ಹೇಳ್ತೀರಾ? ಅಲ್ಲ, ರಿಸರ್ವೇಷನ್ನು ಬೇಕು. ಯಾಕಂದರೆ ಜನತೆಗೆ ಒಂದು ಸ್ಟ್ಯಾಂಡರ್ಡ್ ಬರೋವರೆಗೂ ರಿಸರ್ವೇಷನ್ ಬೇಕು. ಅದಕ್ಕೆ ಒಂದು ಸ್ಟಡಿ ಮಾಡಬೇಕು ಏನೇನು ಇಂಪ್ಯಾಕ್ಟ್ ಇದೆ ಅಂದರೆ. ನನ್ನ ವಿಷಯ ಏನಂದರೆ, ಏನಾಗಿದೆ ಇವಾಗ ರಿಸರ್ವೇಷನಿಂದ ಒಂದು ಕ್ಯಾಟಗರಿ ಜನರು ಬಂದ್ಬಿಟ್ಟೆ ರಿಸರ್ವ್ ಕ್ಯಾಟಗರಿಯಲ್ಲಿ. ಕ್ರೀಮಿ ಲೇಯರ್. ಅದೇನಂದ್ರೆ ಜನರೇಷನ್ ಆಫ್ಟರ್ ಜನರೇಷನ್ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇದೆ, ಆ ಕ್ಯಾಟಗರಿಯಲ್ಲಿ ಬಡವರಿಗೆ ಸಿಗ್ತಾ ಇಲ್ಲ. ಇವಾಗ ಏನು ಮಾಡಬೇಕಂದ್ರೆ ಚೇಂಜ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಹೇಳ್ದಂಗೆ 1 ಜನರೇಷನ್ ಕೊಟ್ಟರೆ ನೆಕ್ಸ್ಟ್ ಜನರೇಷನ್ ಕೊಡಬೇಡಿ, ಬೇರೆಯವ್ರಿಗೆ ಕೊಡಿ, ಬೇರೆಯವ್ರು ಇಲ್ಲ ಅಂದರೆ ಅವ್ರಿಗೆ ಕೊಡಿ. ಕ್ಯಾಟಗರಿ ಫಿಲ್ ಮಾಡಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕೊಡಬೇಕಂತ. ಹೌದು, ಕೊಡಿ. ಅದು ರಿಸರ್ವೇಷನ್ನು ಒಂದು ಸ್ಟ್ಯಾಂಡರ್ಡ್ ಬರಬೇಕು, ಬೇಕು. ಅದು ಎಲ್ಲರೂ ಮಾತಾಡ್ತಾರೆ, ಸ್ವಲ್ಪ ಜನ ಬೇಡ ಅಂತಾರೆ. ನಾನು ಹೇಳ್ತೀನಿ ಇರಲಿ ಬಿಡಿ, ಅವ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ಬರಲಿ ಅಂತ. ಅದು ಸ್ಟ್ಯಾಂಡರ್ಡ್ ಬರಬೇಕು. ಅದು ಎಷ್ಟು ಬಂದ್ಯಾರು, ಯಾರು ಬಂದೆ ಸ್ಟಡಿ ಮಾಡಬೇಕು. ನಾನು ಒಂದು ಸ್ಟಡಿ ಮಾಡಿದೆ ಹೈಯರ್ ಎಜುಕೇಷನಲ್ಲಿ 21-22 ಭಾರತ ದೇಶದಲ್ಲಿ SC ಇರೋದು 18.8%, ಕಾಲೇಜ್ ಇರೋದು 16.2%, ST ಇರೋದು 8.8%, ಕಾಲೇಜ್ ಇರೋದು 6.2%, ಮುಸಲ್ಮಾನ್ ಇರೋದು 15%, ಕಾಲೇಜ್ 5.2%. ಬ್ಯಾಕ್ವರ್ಡ್ಸ್ ಕ್ಯಾಟಗರಿ ಸೆನ್ಸಸ್ ಪ್ರಕಾರ 40%, 36% ಕಾಲೇಜಲ್ಲಿದ್ದಾರೆ. 21-20 ಇವಾಗ ಜಾಸ್ತಿ ಆಗಿರಬೇಕು. ಅಂದರೆ
ಶಿಕ್ಷಣ ಅವರು ಮಾಡ್ತಾ ಇದ್ದಾರೆ. ಮುಸಲ್ಮಾನ್ ಮಾತ್ರ ಬ್ಯಾಕ್ವರ್ಡ್ ಇದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಮಕ್ಕಳು ಹೈ ಎಜುಕೇಶನ್ ಹೋಗ್ತಾ ಇಲ್ಲ. ಯಾಕಂದ್ರೆ ಅವರು ಲೀಡರ್ಶಿಪ್ ಭಾಳ ಬ್ಯಾಕ್ವರ್ಡ್. ಅವ್ರು ಲೀಡರ್ಶಿಪ್ ಬಾತ್ ಏನಂತಾರೆ, ನಮ್ಗೆ ಇದು ಶಾರಿಯಾ ಬೇಕು, ಇದು ಬೇಕು, ನಮ್ಮ ಮಕ್ಳಿಗೆ ಡೆವಲಪ್ಮೆಂಟ್ ಬೇಕು, ಕೆಲಸ ಬೇಕು, ಇಂಜಿನಿಯರ್ ಆಗಿ ಮಾತಿದೆಯಾ. ಲೀಡರ್ಶಿಪ್ ಭಾಳ ಸರಿ ಇಲ್ಲ ಅವ್ರದ್ದು. ಬ್ಯಾಕ್ವರ್ಡ್ ಲುಕಿಂಗ್ ಲೀಡರ್ಶಿಪ್ ಇದೆ. ಅದೇ ಬೇರೆ ನಮ್ಮ ಜಾತಿಗಳೆಲ್ಲ ಮುಂದೆ ಬಂದಿದ್ದಾರೆ. ಇನ್ನ ಮುಂದೆ ಬರಬೇಕು, ಮುಂದೆ ಬಂದಿದ್ದಾರೆ. ನಮ್ಮ ಇವರು ಎಲಿವೇಟ್, ನಮ್ದು ಪ್ರಿಯಾಂಕ್ ಖಾರ್ಗೆ ಎಲಿವೇಟ್ ಪ್ರೋಗ್ರಾಮ್ ಮಾಡಿಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತೆ ಬೇರೆ ಕ್ಯಾಟಗರಿಗೆಲ್ಲ ಗ್ರಾಂಟ್ ಕೊಟ್ಟರು ಸ್ಟಾರ್ಟ್ಅಪ್ಸ್ಗೆ. ಒಳ್ಳೇದು. ಆ ಥರ ಕೆಲಸ ಮಾಡಿ, ಇನ್ವೆಸ್ಟ್ ಮಾಡಿ, ಪ್ರೋಗ್ರೆಸ್ ಮಾಡಿ. ನಿಮ್ಮ ಸಜೆಷನ್ನು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆ 5 ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅದಕ್ಕೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟು ಅಥವಾ ಅದು ಕೂಡ ನನ್ನ ವಿಷಯ ಏನಂದ್ರೆ, ಬಡವರಿಗೆ ಸಹಾಯ ಮಾಡಿ. ಯಾರು ಕರ್ನಾಟಕದಲ್ಲಿ ಬಡವರಿಗೆ ಸಹಾಯ ಮಾಡಬಾರ್ದು ಯಾರು ಹೇಳಲ್ಲ. ನಾವೆಲ್ಲ ಹುಟ್ಟಿದ್ದು ಬಡವರೇ. ಹೌದು. ನಮ್ಮ ತಾಯಿ ತಂದೆಗಳು ಬಹಳ ಬಡವರಿದ್ರು. ಅವರು ಶಾಲೆ ಹೋಗೋದು ದುಡ್ಡಿರ್ಲಿಲ್ಲ. ಕಷ್ಟಪಟ್ಬಿಟ್ಟು ಮುಂದೆ ಬಂದ್ಬಿಟ್ಟು ನಮ್ಗೆಲ್ಲ ಒಳ್ಳೆ ಶಿಕ್ಷಣ ಕೊಟ್ಟರು. ನಾವು ಮುಂದೆ ಬಂದ್ವಿ. ಸರಿತಾನೆ? ಎಲ್ಲರೂ 2-3 PT ಹೋದ್ರೆ ಎಲ್ಲರೂ ಬಡವರೇ ಇದ್ರು, ಜಾಸ್ತಿ ಬಡವರೇ ಇದ್ರು. ನಮ್ಮ ಬಡವನೇ ಎಂದೆಲ್ಲ ಅವ್ರಿಗೆಲ್ಲ ಗೊತ್ತು. ಅವ್ರು ಹೇಳಿದಾರೆ ನಮ್ಗೆ. ಆಮೇಲೆ ಏನ್ ಮಾಡಬೇಕಂದ್ರೆ, ನೀವು 60% ಬಡವರು, 20% ಬರೋ, 10% ಬರೋ ಡಿಸೈಡ್ ಮಾಡಿ. ಈ ಫ್ರೀ ಬೀಸಲ್ಲಿ ನೀವು ಸಲಹೆ ಕೊಡೋದಾದ್ರೆ ನೀವು ಏನ್ ಮಾಡ್ಬೇಕು ಸರ್ಕಾರ ಅಂತ ಈಗ ರೆಸ್ಟ್ರಿಕ್ಟ್ ಮಾಡಿ. ಓಕೆ ನೋಡಿ, ಇವರು ಮೋದಿ ಅವರು ಬಂದಾಗ ಗಿವ್ ಅಪ್ ಗ್ಯಾಸ್ ಸ್ಟವ್ ಸಬ್ಸಿಡಿ ಅಂತ ಒಂದು ಡ್ರೈವ್ ಮಾಡೋದು. 1,20,00,000 ಜನರು ಅವ್ರು ಬಡದ್ರು, ನಮ್ಗೆ ಬೇಡ ಅಂತ. ಇವಾಗ ಸಿದ್ದರಾಮಯ್ಯ ಅವರು ಹೇಳಬೇಕು ಗಿವ್ ಅಪ್ BPL ಕಾರ್ಡ್ಸ್ ಅಂತ. ಯಾರ್ಯಾರು BPL ಕಾರ್ಡ್ಸ್ ಬೇಡವೋ ವಾಪಸ್ ಕೊಡಿ, ಕ್ಲೋಸ್ ಮಾಡಿ. ಜನತೆ ಮಾಡ್ತಾರೆ. ಈಗ ಅದು ಕೂಡ ಡ್ರೈವ್ ಶುರು ಮಾಡಿ ಕ್ಲೀನ್ ಅಪ್ ಮಾಡಿ. ಸರ್, ನೆನ್ನೆ ಈ ಚಂದ್ರಬಾಬು ನಾಯ್ಡು ಅವರು AI ಹಬ್ ಸಿಟಿನ 1,34,000 ಕೋಟಿ ಆಂಧ್ರ ಪ್ರದೇಶ ವಿಶಾಖಪಟ್ಟಣದಲ್ಲಿ MOU ಆಯಿತು, ಸೈನ್ ಆಯಿತು. ನಮ್ಮದು ಸಿಲಿಕಾನ್ ಸಿಟಿ, IT ಸಿಟಿ ನಮ್ಮ ಬೆಂಗಳೂರಿಗೆ ಅದು ಬರುವಂಥ ಚಾನ್ಸ್ ಇತ್ತು, ಕೈ ತಪ್ಪಿತು ಅಂತ ಅನ್ಸುತ್ತೆ ತಮಗೆ? ಬೆಂಗಳೂರಲ್ಲಿ ಡೇಟಾ ಸೆಂಟರ್ ಇರಬೇಕಾಯ್ತು. ಅದಕ್ಕೆ ಒಳ್ಳೆ ಇನ್ಸೆಂಟಿವ್ ಕೊಡ್ಬಿಟ್ಟು ಪ್ರಿಯಾಂಕ್ ಖಾರ್ಗೆ ಹೋಗ್ಬಿಟ್ಟು ಗೂಗಲ್, ಫೇಸ್ಬುಕ್, ಮೆಟಾ, AWS ಎಲ್ಲ ಹೋಗ್ಬಿಟ್ಟು ಸಿಕ್ಬಿಟ್ಟು ಅವರು ಲಾಬಿ ಮಾಡಬೇಕಾಯ್ತು. ಮಾಡಿಲ್ಲ. ಅದು ಮಾಡಿಲ್ಲ. ಚಂದ್ರಬಾಬು ನಾಯ್ಡು ಹೋಗಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ, ಸಿಕ್ಕಿದೆ. ನೋಡಿ, ನಾನು ಒಂದು ಏನು ಹೇಳ್ತೀನಿ ನೋಡಿ, ನಮ್ಮ ಸರ್ಕಾರದಿಂದ ನಮ್ಮ ಲೀಡರ್ಸು ನಿತಿನ್ ಗಡ್ಕರಿ ಹೋಗ್ಬಿಟ್ಟು ಸಿಕ್ಕಬೇಕು, ಇದು ಬೇಕು, ಪ್ರಾಜೆಕ್ಟ್ಸ್ ಬೇಕು ಅಂತ ಮುಷ್ ಮಾಡಬೇಕು. ಅಶ್ವಿನಿ ವೈಷ್ಣವ್ ಹೋಗ್ಬಿಟ್ಟು ಮಾಡಬೇಕು. ಪ್ರೈಮ್ ಮಿನಿಸ್ಟರ್ಗೆ 2 ತಿಂಗಳು ಒಂದು ಸಿಕ್ಬಿಟ್ಟು ಈ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಬೇಕು. ಅವ್ರು ಕೇಳಬೇಕು, ಕೇಳಿದ್ರೆ ಕೊಡ್ತಾರೆ. ಕುಮಾರಸ್ವಾಮಿ ಅದನ್ನ ಹೇಳ್ತಾ ಇದ್ರು, ಸೆಂಟ್ರಲ್ ಗವರ್ಮೆಂಟ್ ಹತ್ರ ಬಂದು ನೀವು ಮಾತಾಡಿ ಅಂತ. ನೋಡಿ, ನಮ್ಮ ಸಿದ್ದರಾಮಯ್ಯ ಹಿಂದೆ ಹೇಳಿದ್ರು, ಜ್ಞಾಪಕ ಇದೆ ನಿಮ್ಗೆ, ನಾನು ಯಾಕೆ ಹೋಗ್ಬೇಕಲ್ಲಿ ಅಂತ. ನಾನು ಸ್ವಾಮಿ, ನೀವು ನಮ್ಮ ಚೀಫ್ ಮಿನಿಸ್ಟರು, ನೀತಿ ಆಯೋಗಕ್ಕೆ ತಗೊಂಡ್ಬನ್ನಿ. ನೀತಿ ಆಯೋಗಕ್ಕೆ ಒಂದ್ಸರಿ ಅಬ್ಸೆಂಟ್ ಆಗಿದ್ರು ಅವರು. ಆಪ್ಷನ್ ಹೋಗಲ್ಲ. ಅದು ಯಾಕೆ ಹಠ ಮಾಡ್ತಾರೋ ಗೊತ್ತಿಲ್ಲ. ಪಾಲಿಟಿಕ್ಸ್ ಮಾಡಿ, ಅದೇನ್ ಮಾಡಿ. ಅದೇ ಜನತೆಗೆ ಡೆವಲಪ್ಮೆಂಟ್ ಬೇಕಾದ್ರೆ ದುಡ್ಡು ಕೇಳ್ಬಿಟ್ಟು ತಗೊಂಬನ್ರಿ. ಏನಿದೆ ದುಡ್ಡು ಇದೆ ಅಲ್ವಾ? ನೀವು ನಮ್ಮ ರಾಜ್ಯ ಚೀಫ್ ಮಿನಿಸ್ಟರ್ ನಾವು ಎಲೆಕ್ಟ್ ಮಾಡಿದ್ದೀವಿ. ನೀವು ಹೋಗ್ಬಿಟ್ಟು ತಗೊಂಬನ್ನಿ. ಜಾಸ್ತಿ ನಿಮ್ಮ ಜನತೆಗೆ ಉದ್ಧಾರ ಆಗತ್ತೆ. ಜನತೆಗೆ ಉದ್ಧಾರ ಆಗೋದು ಕೆಲಸ ಇವ್ರದು. ಓಕೆ ಸರ್, ಟನಲ್ ರೋಡು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಅದು ಟನಲ್ ರೋಡ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾ? ನೋಡಿ, ನನ್ನ ವಿಷಯ ಏನಂದ್ರೆ, ಟನೆಲ್ ರೋಡು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಅಲ್ಲ, ಇದು ಎಲ್ಲಿ ಅದು ಹೆಬ್ಬಾಳದಿಂದ ಮಾಡಬೇಕೋ ಗೊತ್ತಿಲ್ಲ. ಟ್ರಾಫಿಕ್ ಉದ್ಧಾರ ಆಗುತ್ತೋ ನನಗೆ ಗೊತ್ತಿಲ್ಲ. ಅದು ನಾನು ಡೇಟಾ ನಾನೇನು ಸ್ಟಡಿ ಮಾಡಿ ನನಗೆ ಗೊತ್ತಿಲ್ಲ. ಬೇರೆ ಎಲ್ಲರೂ ಹೇಳ್ತಾ ಇದ್ರೆ ಅದು ಬೇಡ ಅಂತ. ಆದ್ರೆ ಸ್ವಲ್ಪ ಜಾಗದಲ್ಲಿ ಟನೆಲ್ ಮಾಡಿದ್ರೆ ಬಹಳ ಉದ್ಧಾರ ಆಗುತ್ತೆ. ನೋಡಿ, 4-5 ರೋಡ್ ಒಂದ್ಸಲಿ ಒಂದು ಜಂಕ್ಷನ್ ಬಂದ್ರೆ, ಮೇಕರಿ ಸರ್ಕಲ್ 4-5 ರೋಡ್ ಬರುತ್ತೆ, ಬಹಳ ಕಂಜೆಷನ್ ಆಗ್ಬಿಟ್ಟಿದೆ. ಆ ಹೆಬ್ಬಾಳ್ ಫ್ಲೈಓವರ್ ಬಹಳ ಆ ಕಡೆ 1 ಕಿಲೋಮೀಟರ್ 2 ಟನಲ್ ರೋಡ್ ಮಾಡಿಬಿಟ್ಟು ಟ್ರಾಫಿಕ್ ಡೈವರ್ಟ್ ಮಾಡಿದ್ರೆ ಅದು ಉದ್ಧಾರ ಆಗ್ಬೋದು. ಬಾಸ್ಟನ್ ಅಲ್ಲಿ ಆಗಿದೆ, ಸಿಂಗಾಪುರ್ ಅಲ್ಲಿ ಎಲ್ಲ ಕಡೆ ಆಗಿದೆ. ಅದು ಇಷ್ಟು ಟ್ರಾಫಿಕ್ ಬೇಕೋ ನಂಗೆ ಗೊತ್ತಿಲ್ಲ. ಇಷ್ಟು ಲಾಂಗ್ ಬೇಕೋ ನಂಗೆ ಗೊತ್ತಿಲ್ಲ. ಬೆಂಗಳೂರು ಸಮಸ್ಯೆಗೆ ಸಂಬಂಧಪಟ್ಟಂತೆ ಇದೇ ರೀತಿ ಮುಂದುವರೆದ್ರೆ ಒಂದಷ್ಟು ಕಂಪನಿಗಳು ಹೊರಗಡೆ ಹೋಗ್ತವೆ ಅಂದ್ರು. ಆಂಧ್ರ ಪ್ರದೇಶ ಸಚಿವರು ಓಪನ್ ಆಗಿ ಟ್ವೀಟ್ ಮಾಡಿ, ಬನ್ನಿ ನಮ್ಮ ರಾಜ್ಯಕ್ಕೆ ನಾನು ಆಹ್ವಾನ ಕೊಡ್ತೀನಿ ಅಂತ ಬಹಿರಂಗವಾಗಿ ಆಹ್ವಾನ ಕೊಟ್ಟರು. ಇದೆ ಯಾಕಂದ್ರೆ ಕೆಲವೊಂದು ನೀವು ಹೇಳಿದ್ರು ಕೂಡ ಸತ್ಯ. ಒಂದಷ್ಟು ಜನ, ನೀವು ಸೇರಿದಂತೆ ಕಿರಣ್ ಮಜುಮ್ದಾರ್ ಸೇರಿದಂತೆ ಒಂದಷ್ಟು ಜನ ಮಾತಾಡ್ತಾರೆ, ಉಳಿದವರು ಯಾರು ಕೂಡ ಉದ್ಯಮಿಗಳು ಮಾತಾಡೋದಿಲ್ಲ. ಅವ್ರು ಬಹುಶಃ ನಿಮ್ಮ ಹತ್ರ ಕೂಡ ಅವ್ರು ತಮ್ಮ ಒಂದು ಒಪಿನಿಯನ್ ಹಂಚ್ಕೊಂಡಿರ್ಬೋದು. ಇದೇ ರೀತಿ ಮುಂದುವರೆದ್ರೆ ಒಂದಷ್ಟು ಕಂಪನಿಗಳು ವಲಸೆ ಹೋಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಮೊದಲು ನಮ್ಗೇನ್ ಬೇಕಂದ್ರೆ, ಯಾವ್ಯಾವ ಕಂಪನಿಗಳಿವೋ ಅವ್ರು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರಾ? ಅದು ಡೌಟ್. ಓಕೆ, ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಬೆಂಗಳೂರಲ್ಲಿ 67,000 IT ಕಂಪನಿಗಳಿವೆ, 20,000 ಸ್ಟಾರ್ಟ್ಅಪ್ಸ್. ಎಲ್ಲರೂ ಎಕ್ಸ್ಪ್ಯಾಂಡ್ ಮಾಡಬೇಕು, ಬಿಸ್ನೆಸ್ ಜಾಸ್ತಿ ಮಾಡಬೇಕು. ಆ ಬಿಸ್ನೆಸ್ ಜಾಸ್ತಿ ಇಲ್ಲಿ ಮಾಡ್ತಾರೋ ಬೇರೆ ಕಡೆ ಮಾಡ್ತಾ ಇದ್ದಾರೆ, ಅದು ಎಲ್ಲರಿಗೂ ಗೊತ್ತು.
ಓಕೆ ಹೊಸ ಕಂಪನಿಗಳು ಬರ್ತಾ ಇದ್ದಾರೋ ಅಂತ ಅದು ಬೇರೆ ಪ್ರಶ್ನೆ. ಓಕೆ ಬರ್ತಾ ಇದ್ದಾರೆ, ಆದರೆ ಮುಂಚೆ ಥರ ಬರ್ತಾ ಇದ್ದಾರೋ ಇಲ್ಲ. ನಾನೊಂದು ಟ್ವೀಟ್ ನೋಡಿದೆ, ಹೈದರಾಬಾದಲ್ಲಿ ಒಂದು 30% 40% GCC ಎಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ ಅಂತ. ಓಕೆ ಅದು ಟ್ವೀಟ್ ನೋಡಿದೆ. ಓಕೆ ಅದಕ್ಕೆ ನಾವು IT ಡಿಪಾರ್ಟ್ಮೆಂಟ್ನ ಮಾರ್ಕೆಟಿಂಗ್ ಇಂಪ್ರೂವ್ ಮಾಡಬೇಕು. ನಮ್ಮ MB ಪಾಟೀಲ್ ಅವರು ಭಾಳ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಜಪಾನ್ ಹೋದ್ರು, ಜರ್ಮನಿ ಹೋದ್ರು, US ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ, ಭಾಳ ಕಷ್ಟಪಡ್ತಾ ಇದ್ದಾರೆ, ಅದೇನು ಆಗ್ತಾ ಇದೆ. ಓಕೆ ಅದೇ MB ಪಾಟೀಲ್ ಅವರು ಹೇಳಿದ್ರು. ಸೊ ನಾವು IT ಉದ್ಯಮಗಳಿಗೆ ಎಲ್ಲವನ್ನು ಕೂಡ ಕೊಟ್ಟು, ಬೆಂಗಳೂರು ಮೋಹನ್ ದಾಸ್ ಪೈ ಸೇರಿದಂತೆ IT ಅಂದರೆ ಉದ್ಯಮಗಳಿಗೆ ಎಲ್ಲವನ್ನು ಕೂಡ ಕೊಟ್ಟಿದೆ. ಸೊ ಯಾಕೆ ಏನು ಕೊಟ್ಟಿದ್ದಾರೆ? ಯಾಕೆ ಈ ರೀತಿ ಮಾತಾಡ್ತಾರೆ? ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸಬ್ಸಿಡಿ ಕೊಟ್ಟಿದ್ದಾರೆ. ಒಂದು ಸಬ್ಸಿಡಿ ನೀವು ಹೇಳಿ, ಏನು ಸಬ್ಸಿಡಿ ಹೇಳಿ. ಅವರು ಮಾತನಾಡಿ ಅವ್ರು ಹೇಳಿದ ಅವ್ರು ಹೇಳ್ಬೇಕು ಏನು ಸಬ್ಸಿಡಿ ಕೊಟ್ಟಿದ್ದಾರೆ ಅಂತ ಅವ್ರು ಕೇಳಬೇಕು. ಅಂದರೆ ಬೆಂಗಳೂರು ಕೇಳಿ ಓಕೆ ಹೇಳಿ. ನಾನು ಇನ್ಫೋಸಿಸ್ ಜಾಯ್ನ್ 1994 MB ಪಾಟೀಲ್ ಇರಲಿಲ್ಲ, ಸರಿ ಅಲ್ವಾ? ಅವ್ರು ಏನು ಸಬ್ಸಿಡಿ ಕೊಟ್ಟಿದ್ದಾರೆ? ಜಮೀನು 5 ಎಕರೆ ಕೊಟ್ಟರು ಎಲ್ಲೋ ಹಿಂದೆ. ಅದು ಜಮೀನು ಯಾರಿಗೆ ರೇಟ್ ಕೊಟ್ಟರು ಅದೇ ರೇಟ್ ಕೊಟ್ಟರು, ಬಾಕಿ ಜಮೀನು ನಾವೇ ತಗೊಂಡ್ವಿ, ಸರಿ ತಾನೆ? ಆಮೇಲೆ ನಾವು ಬಸ್ ಓಡಿಸ್ತಾ ಇದ್ವಿ, 50 ಬಸ್ಸು, ಜನರಿಗೆಲ್ಲ ಕೆಲಸ ಕೊಟ್ವಿ, ನಾವೇ ದುಡ್ಡು ಹಾಕಿ. ಏನು ಸಬ್ಸಿಡಿ ಕೊಟ್ಟಿದ್ದಾರೆ? ಅಲ್ಲ, ಇವರೆಲ್ಲ ಮಾತಾಡಬೇಕು. ಸಬ್ಸಿಡಿ ಕೊಟ್ಟರೆ ನಾವು ಏನು ಕೊಟ್ಟಿದ್ದಾರೆ ಅಂತ ಮಾತಾಡಬೇಕು. ನಮ್ಗೇನು ಬೆನಿಫಿಟ್ ಅಂದರೆ, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಫ್ರೀ ಮಾಡಿದ್ರು, ಅದೇ ಒಂದು ಬೆನಿಫಿಟ್ಟು, ಬೇರೆ ಯಾವುದೂ ಇಲ್ಲ. ಏನಿದೆ ಬೆನಿಫಿಟ್ಟು? ಏನಾದರೂ ಪವರಿಗೆ ಏನಾದರೂ 1 ರೂಪಾಯಿ, ಅದು ಏನು ಉಪಯೋಗನೇ ಇಲ್ಲ. ಪವರಿಗೆ ನಾವು 2 ಸೀಟ್ ಕ್ಯಾಕ್ ಕೊಡಲ್ಲ, ಅದು ಉಪಯೋಗನೇ ಇಲ್ಲ. ಏನು ಜಮೀನು ಕೊಟ್ಟಿದ್ದಾರೋ KDBಯಿಂದ ಏನು ಅಲಾಟ್ಮೆಂಟ್ ರೇಟ್ ಇದೆಯೋ ಅದೇ ರೇಟು, ಅದೇನು ಕಮ್ಮಿ ಮಾಡಿಲ್ಲ. ಓಕೆ ಅದೇನು ಕಮ್ಮಿ, ನಿಮಗೂ ಸಿಗ್ಬೋದು, ಇವ್ರಿಗೂ ಸಿಗ್ಬೋದು, ಅದೇ ಗೌರ್ಮೆಂಟ್ ರೇಟ್ ಆಸ್ ಪರ್ ರೂಲ್ಸ್ ಪ್ರಕಾರ ಹೋಗಿರೋದು. ರೂಲ್ಸ್ ಪ್ರಕಾರ ಹೋಗಿದೆ. ಮತ್ತೆ ಏನದು ನಾನ್ ಬೆನಿಫಿಟ್ ಕೊಟ್ಟರೆ ಸರ್ಕಾರ ಏನು ಕೊಡ್ತಾರೆ ಅಂತ ನೀವು ಹೇಳಬೇಕು. ನಮ್ಗೇನಾದ್ರು GST ಸಬ್ಸಿಡಿ ಏನಿಲ್ಲ, ನಾವೆಲ್ಲ ಎಕ್ಸ್ಪೋರ್ಟರ್ಸು. ಸೇಲ್ಸ್ ಟ್ಯಾಕ್ಸ್ ಸಬ್ಸಿಡಿ ಎಲ್ಲ ಏನು ಸಬ್ಸಿಡಿ ಕೊಟ್ಟಿದ್ದೀರಾ? ಏನಾದರೂ ನಮಗೆ ಗ್ರಾಂಟ್ ಕೊಟ್ಟಿದ್ದೀರಾ? ಏನಿದೆ ಹೇಳಿ? ಬೆಂಗಳೂರು ಎಲ್ಲ ನನಗೆ ಗೊತ್ತು, ನಾನು CFO ಆಗಿದೆ, ನಾನು CFO, ನನಗೆ ಗೊತ್ತು, ಇದೆಲ್ಲ ಗೊತ್ತು. ಯಾಕಂದ್ರೆ ಅದು ಒಳವರೆಗೂ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ನೀವು ಅದನ್ನ ಅದು 30 ವರ್ಷ ನನಗೆ ಗೊತ್ತಪ್ಪ. ಎಕ್ಸಾಕ್ಟ್ಲಿ ಈ ತರ ಎಲ್ಲರೂ ಹೇಳ್ಬೋದು, ಅವ್ರು ಒಳ್ಳೆಯವರು. ಈ ತರ ಹೇಳೋದು ಸರಿಯಲ್ಲ. ಅವ್ರು ಹೇಳ್ಬೇಕು ಏನು ಕೊಟ್ಟಿದ್ದೀರಾ ಅಂತ ಹೇಳಿ. KDB ಜಮೀನು ಕೊಟ್ಟಿದ್ದೇವೆ, ಜಮೀನು ರೇಟು ಬೇರೆಯವ್ರು ಅಂತ ಅದೇ ಕೊಟ್ಟಿದ್ದೀರಾ? ಮತ್ತೇನು ಕೊಟ್ಟಿದ್ದೀರಾ? ದುಡ್ಡು ಕೊಟ್ಟಿದ್ದಾರೆ. ನೀವು ಬೇರೆಯವ್ರು ಕೊಟ್ಟರು ಕೊಡ್ತೀರಾ, ನಮಗೂ ಕೊಡ್ತೀರಾ, ಅದ್ರಲ್ಲಿ ಏನು ಜಾಸ್ತಿ ಇದೆ? ನಿಮ್ಮ ಕೆಲಸ ಅದು ಮಾಡೋದು, ಸರಿ ತಾನೆ? ಯಾಕೆ ಮಾಡೋದು? ನಾವು ಬೇಕಾದ್ರೆ ಜಮೀನು ತಗೊಂಬೋದು ಪ್ರೈವೇಟಲ್ಲಿ, ಆದರೆ ಟೈಟಲ್ ಸಿಕ್ಕಲ್ಲ. ಪ್ರಾಬ್ಲಮ್ ಟೈಟಲ್, ಇದು ಸರ್ಕಾರದಿಂದ ಅಲಾಟ್ ಮಾಡಿದ್ರೆ ಟೈಟಲ್ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಟೆಕ್ನಿಕಲ್, ಅದೇ ಪ್ರಾಬ್ಲಮ್. ಓಕೆ, ಈಗ ಸರ್ಕಾರಕ್ಕೆ ನೀವು ಏನು ಹೇಳಕ್ಕೆ ಸಲಹೆ ಕೊಡ್ತಿರೋದು? ನೋಡಿ, ಸರ್ಕಾರಕ್ಕೆ ನಾನು ಏನು ನೋಡಿ, ಹಿಂದಿನ 2-3 ತಿಂಗಳಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಶುರುವಾಗಿದೆ. ಅದು ಎಕ್ಸಿಕ್ಯೂಟ್ ಮಾಡಿ. ನೀವು ಏನೇನು ಪಾಟ್ ಹೋಲ್ ಫಿಲ್ ಮಾಡ್ತಿರೋ ಅದು ಇನ್ಸ್ಪೆಕ್ಟ್ ಮಾಡಿಸ್ಬಿಟ್ಟು ಒಂಥರ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇಂಪೋಸ್ ಮಾಡಿ. ಆಮೇಲೆ ಔಟರ್ ರಿಂಗ್ ರೋಡಲ್ಲಿ ಟ್ರಾಫಿಕ್ ಇಂಪ್ರೂವ್ ಮಾಡಿ. ನಾನು DK ಶಿವಕುಮಾರ್ ಸಿಗ್ಬಿಟ್ಟು ಹೇಳಿದೆ, ನೋಡಿ RK ಮಿಶ್ರಾ ಅವರು ಇದ್ದಾರೆ ಅಲ್ಲಿಂದ, ಇದು ಔಟರ್ ರಿಂಗ್ ರೋಡ್ ಅಸೋಸಿಯೇಷನ್ ಅವರು ಕೆಲಸ ಮಾಡ್ತಾರೆ. ಅವ್ರಿಗೂ ನೀವು ಅಪಾಯಿಂಟ್ ಮಾಡಿ, ನಿಮ್ಮ ರೆಪ್ರೆಸೆಂಟ್ ಅಪಾಯಿಂಟ್ ಮಾಡಿಬಿಟ್ಟು ಅವ್ರಿಗೆ ಹೇಳಿ, ಅವ್ರು ದಿನಾಲು ಹೋಗ್ಬಿಟ್ಟು ಏನಾಗಿದೆ ಹೆಂಗೆ ನಿಮ್ಗೆ ಹೇಳ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ. ಈಗ ಸರ್ಕಾರ ಏನು ಮಾಡೇ ಇಲ್ವ ನಿಮ್ಮ ಪ್ರಕಾರ? ನೋಡಿ, ಸರ್ಕಾರ ಅಂದರೆ ಸಮಸ್ಯೆಗಳು ಹಂಗೆ ಇದೆ. ನೋಡಿ, ಸರ್ಕಾರ 2-3 ತಿಂಗಳಿಂದ ಸ್ವಲ್ಪ ಆಕ್ಷನ್ ಆಗಿದೆ. ಆಮೇಲೆ ದುಡ್ಡು ಅಲೋಕೇಟ್ ಮಾಡಿದ್ದಾರೆ. ನಮ್ಮ CM ಅವರು ಇನ್ಸ್ಪೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. DCM ಅವರು ರಿವ್ಯೂ ಮಾಡ್ತಾ ಇದ್ದಾರೆ, CS ಅವರು ರಿವ್ಯೂ ಮಾಡ್ತಾರೆ. ಭಾಳ ಒಂದು ಆಗಿದೆ. ಅದೇ ಜನತೆಗೆ ಇಂಪ್ಯಾಕ್ಟ್ ನೋಡ್ತಾ ಇಲ್ಲ, ಜನತೆಗೆ ಇಂಪ್ಯಾಕ್ಟ್ ನೋಡ್ತಾ ಇಲ್ಲ. ಅದಕ್ಕೆ ಕೋಪ ಇದೆ. ಸ್ವಲ್ಪ ದಿನ ಆಗಬೇಕು, ಅಲ್ಟಿಮೇಟ್ ರಿಸಲ್ಟ್ ಎಲ್ಲ ಕಾಣೋದು. ರಿಸಲ್ಟ್ ಬೇಕಪ್ಪ, ರಿಸಲ್ಟ್ ಬೇಕು, ಅದು ಮಾಡಬೇಕು. ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ನೋಡಿ, ಜನತೆ ಕಷ್ಟ ಇದ್ದರೆ ನೀವು ಸ್ವಲ್ಪ ಸಿಂಪಥೆಟಿಕ್ ಆಗಬೇಕು. ಯಾರ ಕ್ರಿಟಿಸೈಸ್ ಮಾಡಿದ್ರೆ, ಹೌದಪ್ಪ ಈ ಥರ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ, ಸ್ವಲ್ಪ ಪೇಷನ್ಸ್ ಇರಬೇಕು, ನಮ್ಗೆ ಗೊತ್ತಾಗತ್ತೆ, ನಿಮ್ಮ ದುಃಖ ಇದು ಗೊತ್ತಾಗತ್ತೆ, ನಾವು ನಿಮ್ಮ ಒಟ್ಟೆಗಿದ್ದೀವಿ ಅಂತ ಮಾಡಿದ್ರೆ ಒಳ್ಳೇದು. ಅದು ಜನತೆಗೆ ಬೈಯೋದು, ನೀವ್ಯಾಕೆ ಮಾತಾಡ್ತಿದ್ದೀರಾ, ನಾವು ಇಷ್ಟು ಮಾಡಿದೀನಿ, ನಿಮಗೆ ಸಬ್ಸಿಡಿ ಕೊಡಿ, ಇಷ್ಟು ಮಾಡಿದ್ವಿ. ಇದು ಸಬ್ಸಿಡಿ ಕೊಡೋದು ಅವ್ರ ಪರ್ಸನಲ್ ದುಡ್ಡಲ್ಲ, ಗೌರ್ಮೆಂಟ್ ಸ್ಕೀಮು. ಅವರು ನಮ್ಮ ಮಾಲೀಕರಲ್ಲ, ಅವ್ರ ದುಡ್ಡೇನೋ ಕೊಡ್ತಾ ಇಲ್ಲ. MB ಪಾಟೀಲ್ ಇಷ್ಟು ಮಾಡಿದ್ದಾನೆ, ಅವ್ರ ದುಡ್ಡೇನೋ ಕೊಡ್ತಾ ಇಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ಗೌರ್ಮೆಂಟ್ ಸ್ಕೀಮು. ಒಳ್ಳೆಯವರು ಅವರು, MB ಪಾಟೀಲ್ ಭಾಳ ಒಳ್ಳೆಯವರು. ಅವ್ರಿಗೂ ಕೋಪ ಬಂದಿರಬೇಕು, ಕ್ರಿಟಿಸೈಸ್ ಮಾಡ್ತಾರೆ, ಇದು ಮಾಡ್ತಾರೆ, ಭಾಳ ಕೋಪ ಬಂದ್ಬಿಟ್ಟು ಮಾತಾಡಬೇಕದು. ಬೆಂಗಳೂರು ಹಸ್ ಡನ್ ಸೋ ಮಚ್ ಫಾರ್ ಕಿರಣ್ ಮಜುಮ್ದಾರ್. 40 ವರ್ಷದಿಂದ ಅವ್ರು ಕೆಲಸ ಮಾಡಿದ್ದಾರೆ, 40 ವರ್ಷದಿಂದ ಚಿಕ್ಕದಾಗಿ ಶುರು ಮಾಡಿದ್ದಾರೆ. ಭಾರತ ವರ್ಷದಲ್ಲಿ ಶಿ ದ ಗ್ರೇಟೆಸ್ಟ್ ವುಮನ್ ಆಂಟ್ರಪ್ರನರ್. ಅವ್ರಿಗೆ ಬೈಯದ, ಅವ್ರು ಹೇಳಿದ್ರು ಸರಿ. ಅವ್ರು ಏನು ಹೇಳಿದ್ರು, ಪಾಪ ನನಗೆ ಫಾರಿನ್ ಯಾರೋ ಬಂದರು, ಹೇಳಿದ್ರು ಏನಾಗಿದೆ ನಮ್ಮ ದುಃಖದಿಂದ ಹೇಳಿದ್ರು.
ಅವ್ರು ಹೇಳಿದ್ರು ಇದೇ ಆಗ್ತಾ ಇದೆ ಅಂತ ಹೇಳಿದ್ರು. ಸರಿಯಲ್ಲ. ಚೀನಾದ ಉದ್ಯಮಿ ಬಂದು ಬೆಂಗಳೂರು ಸಮಸ್ಯೆ ಬಗ್ಗೆ ಯಾಕೆ ನಿಮ್ಗೆ ಗೌರ್ಮೆಂಟ್ ಏನು ಸಹಕಾರ ಕೊಡ್ತಾ ಇಲ್ವಾ? ಈ ರೀತಿ ರಸ್ತೆ ಗುಂಡಿಗಳಿದೆ, ಈ ರೀತಿ ಅದಕ್ಕೆ ನೋಡಿ, ಸಿಂಪತಿ ಬೇಕು. ಪಾಲಿಟಿಷಿಯನ್ಸ್ಗೆ ಸ್ವಲ್ಪ ಜಾಸ್ತಿ ಪೇಷನ್ಸ್ ಇರಬೇಕು. ಜನತೆ ಕೋಪ ಮಾಡ್ತಾರೆ, ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ದಿನಾಗ್ಲೂ ಅವ್ರ ಹತ್ರ ಎಲ್ಲರ ಹತ್ರನೂ ಸರ್ಕಾರ ಗಾಡಿ ಇಲ್ಲ. ಒಂದು ಕಮಿಟಿ ಮಾಡಬೇಕು ಉದ್ಯಮಿಗಳ ಜೊತೆ, ಮತ್ತೆ ಒಂದು ಎಕ್ಸ್ಪರ್ಟ್ ಜೊತೆ ಒಂದು ಕಮಿಟಿ ಮಾಡಿ ಈ ಎಲ್ಲಾ ಸಮಸ್ಯೆಗಳು ಪ್ರತಿ ವಾರ ಚರ್ಚೆ ಮಾಡಿದ ಒಂದು ಸಮಸ್ಯೆ ಬಗ್ಗೆ ಪ್ರತಿ ವಾರ 15 ದಿವಸ ತಿಂಗಳಿಗೆ. ಸೊ ಆ ರೀತಿ ಕಮಿಟಿ ಆಗಿದೆ ನಿಮಗೆ. ನೋಡಿ, ಕಮಿಟಿ ಮಾಡ್ಬಿಟ್ಟು ಜನತೆಗೆ ಅದೇ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಕಮಿಟಿಯಲ್ಲಿ ಇಲ್ವಾ ಸರ್? ನನ್ಗೆ ಯಾವ ಕಮಿಟಿ ಇರ್ಬೇಕಂತ ನನಗೆ ಇಷ್ಟ ಇಲ್ಲಪ್ಪ. ನಾನು ಬಹಳ ಸರ್ಕಾರ ಕಮಿಟಿ ಮುಂಚೆ ಇದ್ದೆ, ಬಹಳ ಕೆಲಸ ಮಾಡಿದೆ. ಬೇರೆಯವ್ರು ಬರಲಿ. ಪ್ರತಿ ಸಲ ಸಮಸ್ಯೆ ಇದ್ದಾಗ ಕಿರಣ್ ಮುಜುಮ್ದಾರ್ ಶಾ ಟ್ವೀಟ್ ಮಾಡ್ತಾರೆ, ನೀವು ಹೇಳಿಕೆ ಕೊಡ್ತೀರಾ ಬಹಿರಂಗವಾಗಿ. ಉಳಿದ ಉದ್ಯಮಿಗಳು ನಿಮ್ ಜೊತೆ ಏನಾದ್ರು ಮಾತಾಡ್ತಾರೆ? ನಾವು ಮಾತಾಡ್ತಾರೆ, ನಮ್ಗೆ ಫೋನ್ ಮಾಡ್ತಾರೆ, ಬಹಳ ಕಷ್ಟ ಇದೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಒಂಥರ ಭಯ ಇದೆ, ಬಹಿರಂಗವಾಗಿ ಮಾತಾಡಕ್ಕಾಗೋದಿಲ್ಲ. ಏನ್ ಮಾಡೋದು? ನೋಡಿ, ನಾವು 35 ವರ್ಷದಿಂದ ಏನ್ ಭಯ ಇದೆ? ನೋಡಿ, ನಾವು 35 ವರ್ಷದಿಂದ ಸರ್ಕಾರದ ಕೆಲಸ ಮಾಡ್ತೀವಿ. ಯಾವ ಸರ್ಕಾರ ಇದ್ರೂ ಕೆಲಸ ಮಾಡ್ತೀವಿ. ನಾವು ಕುಮಾರಸ್ವಾಮಿದ ಕೆಲಸ ಮಾಡಿದ್ವಿ, SM ಕೃಷ್ಣದ ಕೆಲಸ ಮಾಡಿದ್ವಿ, ಯಡಿಯೂರಪ್ಪದ ಕೆಲಸ ಮಾಡಿದ್ವಿ, ನಾವು ಇವರು ಸಿದ್ದರಾಮಯ್ಯ ಕೆಲಸ ಮುಂಚೆ ಎಲ್ಲ ಜಿಲ್ಲೆ ಕೆಲಸ ಮಾಡಿದ್ವಿ. ನಾವು ಇವರು ನಮ್ಮ ದೇವೇಗೌಡರು ಒಂದ್ಸಲ ಹೇಳಿದ್ರಲ್ಲ, ರೂರಲ್ ಅರ್ಬನ್ ಅಂತ. ಅವಾಗಲೂ ನಾವು ಅಪೋಸಿಷನ್ ಮಾಡಿದ್ರು. ಅವರು ಸಿಗ್ತಾರೆ, ಅವರು ಹೇಳ್ತಾರೆ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು, ಯಾರು ಕೆಟ್ಟದಂತ ಯಾರು ಹೇಳಲ್ಲ. ನಾವು 35 ಕೆಲಸ ಮಾಡಿ, ಎಲ್ಲರೂ ಚೀಫ್ ಮಿನಿಸ್ಟರು ನಾವು ಸ್ಟೇಟ್ ಉದ್ಧಾರ ಮಾಡಬೇಕು, ಬೆಂಗಳೂರು ಉದ್ಧಾರ, ಎಲ್ಲರೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಸೆಕ್ರೆಟರೀಸ್ಗಳು ಒಳ್ಳೆಯವರು, ಇಲ್ಲ ಅಂತ ಹೇಳಿಲ್ಲ. ಅದೇ ಕೆಲಸ ಆಗ್ತಾ ಇದೆ. ಉದ್ಯಮಿಯಾಗಿ ಮಾತಾಡ್ತಾ ಇದ್ದಾರೋ ಅಥವಾ ನಾಗರಿಕರಾಗಿ ಮಾತಾಡ್ತಾರೆ? ನಾಗರಿಕರ. ನಾನೊಬ್ಬ ನಾಗರಿಕ. ಇದು ನನ್ನೂರು, ನಾನು ಹುಟ್ಟಿದ್ದಿಲ್ಲೇ, ನಾನು ಇಲ್ಲೇ ಇರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ನನ್ನೂರು, ನಾನು ಹುಟ್ಟಿದ್ದಿಂದ ನೋಡಿದ್ದೀನಿ, ನಾನು ಬೆಂಗಳೂರಿಗೆ ಕೆಲಸ ಮಾಡಿದ್ದೀನಿ. ನನ್ನ ಊರು ವಿಶ್ವದಲ್ಲೇ ಒಂದು ಉತ್ತಮ ಊರು ಆಗ್ಬೇಕಂತ ಆಸೆ ಇದೆ, ಭಾಳ ಆಸೆ ಇದೆ. ಆ ಥರ ನಾವು ಕೆಲಸ ಮಾಡಿದ್ದೀವಿ. ಬ್ರ್ಯಾಂಡ್ ಬ್ಯಾಂಗ್ಳೂರ್ ನಾವು ಮಾಡಿದ್ದೀವಿ. ಕೆಲಸ ಮಾಡಿಬಿಟ್ಟು ನಾವು ಎಲ್ಲೋ ದೇಶದ ಆಚೆ ಹೋದ್ರು ಬೆಂಗಳೂರೇ ಒಂದು ಉತ್ತಮ ಸಿಟಿ ಎಲ್ಲ ಮಾಡಿದ್ದೀವಿ. ನಾವೊಂದು ರಿಪೋರ್ಟ್ ಮಾಡಿದ್ವಿ, ಬೆಂಗಳೂರು ದ ಸಿಟಿ ಆಫ್ ಡ್ರೀಮ್ಸ್ ಅಂತ ರಿಪೋರ್ಟ್ ಮಾಡಿದ್ದೀವಿ. ಬೆಂಗಳೂರಿಗೆ ನಾವು ಪ್ರಮೋಟ್ ಮಾಡ್ತೀವಿ. ನಾವೇನು ಯಾವುದು ಎನ್ಮಿ ಅಲ್ಲ, ಇದು ನಮ್ಮೂರಪ್ಪ. ಇದು ಭಾರತ ವರ್ಷದಲ್ಲಿ ಬೆಂಗಳೂರೇ ಬಹಳ ಉತ್ತಮ ಒಂದು ಸಿಟಿ. ಡೇಟಾ ಇದೆ, ನಮ್ಗೆ ಹೆಮ್ಮೆ ಇದೆ. ಆ ಥರ ಇರಬೇಕು. ಕೆಳಗೆ ಬರಬಾರ್ದು. ಬೆಂಗಳೂರು ಮುಂದೆ ಬಂದರೆ ಕರ್ನಾಟಕ ಮುಂದೆ ಬರುತ್ತೆ. ಕರ್ನಾಟಕ ಮುಂದೆ ಬಂದರೆ, ಬೆಂಗಳೂರು ಮುಂದೆ ಬಂದರೆ ನಮ್ಮ ಯುವಕರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಇವಾಗ ಸಮಾಜಕ್ಕೆ ನಮ್ಮ ಕರ್ನಾಟಕ ಏನು ಭಾಳ ವಿಶೇಷ ಸಮಸ್ಯೆ ಏನಂದ್ರೆ, ನಮ್ಮ ಯುವಕರಿಗೆ ಒಳ್ಳೆ ಕೆಲಸ ಬೇಕು. ಸರಿತಾನೆ? ಸಬ್ಸಿಡಿ ಎಲ್ಲ ಬೇಡ, ಒಳ್ಳೆ ಕೆಲಸ ಬೇಕು. ಇವ್ರು ಹೇಳ್ತಾರೆ ನಾವು ಅನ್ಎಂಪ್ಲಾಯ್ಡ್ಗೆ 3,000 ರೂಪಾಯಿ ಕೊಟ್ಟು. ಎಷ್ಟಲ್ಲಿ ಕೊಡ್ತೀರಪ್ಪ? ಅದು ಏನೋ ಕೊಡ್ತೀರ 3,000 ರೂಪಾಯಿ. ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ? 3,000 ಕೊಟ್ಟು ಏನೂ ಆಗಲ್ಲ. ಅದ್ರ ಬಗ್ಗೆ ಉದ್ಯೋಗ ಕೊಡಿ ಅಂತ ಹೇಳ್ತಾ ಇದ್ದೀರಾ? ಶಿಕ್ಷಣ ಕೊಡಿ, ಇನ್ವೆಸ್ಟ್ ಮಾಡಿ, ಉದ್ಯೋಗ ಬರ್ತಾರೆ. ಸರ್, ಈ ಅಬ್ಸಿಟಿ ನಮಗೆ ಕೈ ತಪ್ಪಿರುವಂತ ನಮ್ಮ ರಾಜ್ಯಕ್ಕೆ ದೊಡ್ಡ ಲಾಸ್ ಆಗಿದೆ ಅಂತ ಅನ್ಸ್ತಾರೆ. ಲಾಸ್ ಆಗುತ್ತೆ. ಯಾಕಂದ್ರೆ ಗೂಗಲ್ ತರ ಒಂದು ದೊಡ್ಡ ಕಂಪನಿ ಬಂದ್ಬಿಟ್ಟು ಮಾಡೋದು ಬಹಳ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ. ಬೆಂಗಳೂರಲ್ಲಿ ಹೊಟ್ಟೋಗ್ಬಿಟ್ಟಿದೆ. ಇವಾಗ ನಾವು ಸ್ವಲ್ಪ ಡೇಟಾ ಸೆಂಟರ್ ತಗೊಬೇಕಂದ್ರೆ, ನಾವು ಡೇಟಾ ಸೆಂಟರ್ ಯೂಸ್ ಮಾಡಿದ್ರೆ ದುಡ್ಡೆಲ್ಲ ಅಲ್ಲೋಗುತ್ತೆ, ನಮ್ಮ ಬಿಸ್ನೆಸ್ ಎಲ್ಲ ಅಲ್ಲೋಗುತ್ತೆ. ಅದು ಇಂಪ್ಯಾಕ್ಟ್ ರಾಜ್ಯದ ಮೇಲೆ ಆಗುತ್ತೆ, ಬೆಂಗಳೂರು ಮೇಲೆ ಆಗುತ್ತೆ, ರಾಜ್ಯ ಮೇಲೆ ಆಗುತ್ತೆ. ಯಾವ ರೀತಿ ಆಗ್ಬೋದು ಅಂತ ಸರ್? ಅಂದ್ರೆ ಎಲ್ಲಿ ಕೆಲಸ ಬರೋದು ಕಮ್ಮಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬರೋದು ಕಮ್ಮಿ ಆಗುತ್ತೆ ಮುಂದೆ. ಓಕೆ 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 ಸರ್, ತುಂಬ ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಒಂದಷ್ಟು ವಿಚಾರಗಳನ್ನೆಲ್ಲ ಕೂಡ ನೀವು ಮಾತಾಡಿದ್ರಿ. ಮತ್ತು ಇದನ್ನು ಸರ್ಕಾರ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.